ಶಬ್ದಗಳನ್ನು ನಮ್ಮ ಮಾತೃಭಾಷೆಯಲ್ಲಿ ಕೇಳಿದಾಗ ಆಗುವಂತಹ ಆನಂದವಿದೆಯಲ್ಲ, ಅದು ವರ್ಣನಾತೀತ. ಅದುವೇ ನಿಮ್ಮೆಲ್ಲರ ಹೆಮ್ಮೆಯ ಕನ್ನಡ ಭಾಷೆ. ಮಹಾರಾಷ್ಟ್ರದ ಮಾಯಾನಗರಿಯಾದ ಮುಂಬೈ ಮುಲುಂಡ್ ಪರಿಸರದಲ್ಲಿ ಕನ್ನಡಿಗರ ಮಕ್ಕಳಿಗೆ ಅವರ ಪರಿಸರದಲ್ಲಿ ಮಾತೃಭಾಷೆಯಾದ ಕನ್ನಡದಲ್ಲಿ ಶಿಕ್ಷಣವನ್ನು 6 ದಶಕಗಳಿಂದ ನೀಡುತ್ತಿರುವ ಇಡೀ ಮುಂಬೈನಲ್ಲಿ ತನ್ನದೇ ಆದ ವೈಭವ ಹಾಗೂ ಹೊಳಪನ್ನು ಹೊಂದಿರುವ ವಿದ್ಯಾಪ್ರಸಾರಕ ಮಂಡಳದ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯ ವಾರ್ಷಿಕೋತ್ಸವವನ್ನು ವಿಶೇಷ ರೀತಿಯಲ್ಲಿ ಆಚರಿಸಲು ಈ ಸುಂದರ ಸಂಜೆ ನಾವೆಲ್ಲರೂ ಇಲ್ಲಿ ನೆರೆದಿರುತ್ತೇವೆ. ಹೌದು ಸಭಿಕರೇ, ಮನೆಯಲ್ಲಿ ಮದುವೆಯ ಸಮಾರಂಭಕ್ಕೆ ಎಷ್ಟು ಮಹತ್ವವಿದೆಯೋ ಹಾಗೆಯೇ ಶಾಲೆಯ ವಾರ್ಷಿಕೋತ್ಸವವೆಂದರೆ ಪುಟಾಣಿಗಳ ಹಬ್ಬ. ಪೋಷಕರಿಗೆ ತಮ್ಮ ಕಣ್ಮಣಿಗಳ ಕಲೆ ಕೌಶಲ್ಯಗಳನ್ನು ವೇದಿಕೆಯ ಮೇಲೆ ನೋಡುವ ಕುತೂಹಲವಾದರೆ, ಶಿಕ್ಷಕರಿಗೆ ವರ್ಷವಿಡೀ ಮಕ್ಕಳಿಗಾಗಿ ಪ್ರೋತ್ಸಾಹಿಸಿ ತರಬೇತಿ ನೀಡಿದ ಫಲಿತಾಂಶದ ದಿನ. ಹಾಗಾದರೆ ಬನ್ನಿ, ನಿಮ್ಮೆಲ್ಲರ ಮೆಚ್ಚಿನ 63ನೇ ವಾರ್ಷಿಕ ಸಮಾರಂಭದಲ್ಲಿ ಭಾಗವಹಿಸೋಣ. ಕಾಲಾಯ ತಸ್ಮೈ ನಮಃ ಎಂಬ ಗಾದೆ ಮಾತಂತೆ ಎಲ್ಲೆಡೆ ಕೊರೋನಾ ಎಂಬ ಮಹಾಮಾರಿ ರಾಕ್ಷಸಗಳು ತಾಂಡವ ನೃತ್ಯವಾಡುತ್ತಿದ್ದರೂ, ಹೊರಗೆ ಹೋಗುವ ಸ್ಥಿತಿಯಲ್ಲಿಲ್ಲದಿದ್ದರೂ ನಾವು ಪುಟಾಣಿಗಳ ಈ ಹಬ್ಬವನ್ನು ಆನ್ಲೈನ್ ಮುಖಾಂತರ ಆಚರಿಸಿ ಈ ಸಂದರ್ಭದಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಿ ಎಲ್ಲರ ಮುಖದ ಮೇಲೆ ಸಂತೋಷವನ್ನು ತರಲು ಪ್ರಯತ್ನಿಸುತ್ತಿದ್ದೇವೆ. ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾನು ವಿಜ್ಞಾನದ ಶಿಕ್ಷಕಿಯಾಗಿರುವ ಸುನೀತಾ ಮಠ್ ಎಲ್ಲರಿಗೂ ಪ್ರಪ್ರಥಮವಾಗಿ ವಂದಿಸುತ್ತಾ ವಿದ್ಯಾಪ್ರಸಾರಕ ಮಂಡಳದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ನನ್ನೊಲುವಿನ ಮುದ್ದು ಮಕ್ಕಳೇ, ಗುರಿ ಇರಲಿ ಮುಂದೆ, ಗುರು ಬರುವವನು ಹಿಂದೆ ಎಂಬ ನುಡಿಯಂತೆ ಶೈಕ್ಷಣಿಕ ಜೀವನದಲ್ಲಿ ಗುರುವಿನ ಪಾತ್ರ ಬಹು ಮುಖ್ಯವಾದದ್ದು. ಶ್ರೇಷ್ಠ ಗುರುಗಳಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನದ ಧಾರೆ ಎರೆದು ಉಚ್ಚ ಮಟ್ಟದಲ್ಲಿ ಹೋಗುವಂತೆ ಮಾಡಿರುವ ಓರ್ವ ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ವಾಗ್ಮಿ ಹಾಗೂ ಸಮಾಜ ಸೇವಕಿಯಾಗಿರುವ ಛೋಟಾ ಮುಂಬೈ ಎಂದೇ ಹೆಸರು ಪಡೆದಿರುವ ಹುಬ್ಬಳ್ಳಿಯ ನ್ಯೂ ಇಂಗ್ಲಿಷ್ ಸ್ಕೂಲಿನ ನಿವೃತ್ತ ಪ್ರಾಂಶುಪಾಲರಾದ ಹಾಗೂ ಅಂತಾರಾಷ್ಟ್ರೀಯ ಪ್ರಖ್ಯಾತಿ ಪಡೆದ ಇನ್ಫೋಸಿಸ್ ಫೌಂಡೇಶನ್ ನ ಅಧ್ಯಕ್ಷರಾದ ಪದ್ಮಶ್ರೀ ಡಾಕ್ಟರ್ ಸುಧಾ ಮೂರ್ತಿಗೆ ಕಲಿಸಿದ ಗುರುಗಳಾದ ಶ್ರೀಮತಿ ಸುಮತಿ ಯಾದಪ್ನವರ್ ಮೇಡಮ್ ಅವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರುವುದು ಹೆಮ್ಮೆಯ ವಿಷಯವಾಗಿದೆ. ಶ್ರೀಮತಿ ಸುಮತಿ ಯಾದಪ್ನವರ್ ಮೇಡಮ್ ಅವರಿಗೆ ತುಂಬು ಹೃದಯದ ಸ್ವಾಗತ. ಅದೇ ರೀತಿ ವಿದ್ಯಾಪ್ರಸಾರಕ ಸಂಸ್ಥೆಯ ಸ್ಥಾಪಕರಾದ ಶ್ರೀ NVH ಕುಲಕರ್ಣಿ ಸರ್ ಅವರ ಮನೆಯ ಬಾಲಕನಿಯಿಂದ 4 ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಶಿಕ್ಷಣ ಸಂಸ್ಥೆಯ ಪುಟ್ಟ ಸಸಿಯನ್ನು ಹೆಮ್ಮರವಾಗಿ ಕೆಜಿಯಿಂದ PGವರೆಗೆ ವಿಸ್ತಾರವಾಗಿ ಬೆಳೆಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವ ಡಾಕ್ಟರ್ PM ಕಾಮತ್ ಸರ್ ಅವರಿಗೂ ಅವರು ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುತ್ತಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದೇ ರೀತಿ ವಿದ್ಯಾಪ್ರಸಾರಕ ಮಂಡಳದ ಕಾರ್ಯಕಾರಿ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಕೆ ಮೋಹನ್, ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ್ ಗಟ್ಟಿ ಸರ್, ಕಾರ್ಯದರ್ಶಿಗಳಾದ ಶ್ರೀಯುತ್ ಪ್ರಮೋದ್ ಮುಳ್ಗುಣ್ ಸರ್, ಜೊತೆ ಕಾರ್ಯದರ್ಶಿಗಳಾದ ಅಡ್ವೊಕೇಟ್ ವಿಜಯ್ ಕುಲಕರ್ಣಿ ಸರ್, ಖಜಾಂಚಿಗಳಾದ ಶ್ರೀಯುತ್ CA ಕರುಣಾಕರ್ ಶೆಟ್ಟಿ ಸರ್, ಉಪ ಖಜಾಂಚಿಗಳಾದ ಶ್ರೀಯುತ್ ಗುಡಿ ಸರ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ ಎಂದು ಹೇಳುವುದರ ಮುಖಾಂತರ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಹಡಗಿನ ಚುಕ್ಕಾಣಿಯಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ನೀಡುತ್ತಿರುವ VPM CK ಪೈ ಕನ್ನಡ ಮಾಧ್ಯಮ ಹಾಗೂ ಜೂನಿಯರ್ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಅರ್ಚನಾ ಬಿರಾಜ್ದಾರ್ ಮೇಡಮ್ ಹಾಗೂ VPM ಸುಂದರಿಬಾಯಿ ಮಂಜುನಾಥ್ ಕಾಮತ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಅರುಣಾ ಭಟ್ ಮೇಡಮ್ ರವರಿಗೂ ಕೂಡ ಆದರಣೀಯ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿತೈಷಿಗಳು, ಪಾಲಕರು, ಶಿಕ್ಷಕ ವೃಂದದವರು, ಹಳೆ ವಿದ್ಯಾರ್ಥಿ ಮಿತ್ರ ಮಂಡಳದವರು ಮತ್ತು ದೇಶಪಾಂಡೆ ಸರ್, ನಿವೃತ್ತ ಶಿಕ್ಷಕರಾದ ದೇಶಪಾಂಡೆ ಸರ್, ಶೈಲಜಾ ಮೇಡಮ್ ಹಾಗೂ ನಮ್ಮ ಅಚ್ಚುಮೆಚ್ಚಿನ HM ಪ್ರಿನ್ಸಿಪಾಲ್ ಆಗಿದ್ದ ನಿರೂಪಾ ಮೇಡಮ್,
ಎಲ್ಲರಿಗೂ ಹಾಗೂ ಎಲ್ಲರಿಗಿಂತ ಮುಖ್ಯವಾಗಿ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಸ್ನೇಹಪೂರ್ವಕ ಸ್ವಾಗತ ಬಯಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮೊದಲನೇದಾಗಿ ಪ್ರಾರ್ಥನೆ ಹಾಗೂ ದೀಪ ಬೆಳಗುವುದರ ಮುಖಾಂತರ ಪ್ರಾರಂಭಿಸೋಣ. ನಮ್ಮ ಈ ವಿಶೇಷ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಲೆಂದು ಪ್ರಾರ್ಥಿಸುತ್ತಾ ಭಗವಂತನ ನೆಲೆಯನ್ನು ದರ್ಶಿಸುವ ಜ್ಯೋತಿಯನ್ನು ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಮತಿ ಮೇಡಮ್ ರವರು ಬೆಳಗಿಸಬೇಕು ಎಂದು ವಿನಂತಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗಣ್ಯರಲ್ಲಿಯೂ ಕೂಡ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಡೆಸಿಕೊಡಬೇಕೆಂದು ಕೇಳುತ್ತೇನೆ. ಬನ್ನಿ ಹಾಗಾದ್ರೆ ಈಗ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ಮಾಡೋಣ. अथ षोडशोऽध्यायः। श्रीभगवानुवाच अभयं सत्त्वसंशुद्धिः ज्ञानयोगव्यवस्थितः दानं दमश्च यज्ञश्च स्वाध्यायास्तप आर्जवम् अहिंसा सत्यमक्रोधः त्यागः शान्तिरपैशुनं दया भूतेश्च लोलुप्त्वम् माधवं हीरचापलं तेजः क्षमा धृतिः शौचम् आद्रोहो नातिमानिता भवन्ति सम्पदं दैवीम् अभिजातस्य भारत दम्भो दर्पोऽभिमानश्च क्रोधः पारुषमेव च अज्ञानं चाभिमानस्य पार्थं सम्पदमासुरीं हरिः कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते। ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆಗೆ ಪಸರಿಸಿದಂತೆ ಜ್ಞಾನದ ಬೆಳಕು ಎಲ್ಲಾ ವಿದ್ಯಾರ್ಥಿಗಳ ಮಸ್ತಕದಲ್ಲಿ ಪಸರಿಸಲಿ ಎಂದು ಆಶಿಸುತ್ತಾ ದೀಪವನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಶುಭ ನೀಡಿರುವ ಶ್ರೀಮತಿ ಸುಮತಿ ಮೇಡಮ್ ಹಾಗೂ ಪ್ರಮುಖ ಗಣ್ಯರಿಗೂ ವಂದನೆಗಳು ಹಾಗೂ ಭಗವದ್ಗೀತೆ ಶ್ಲೋಕ ಹೇಳಿದ 9ನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರಿ ಆರ್ತಿ ಗೋವಿಂದ್ ಅವಳಿಗೆ ಅಭಿನಂದನೆಗಳು. ಬನ್ನಿ ಈಗ ನೋಡೋಣ ವಿಘ್ನೇಶ್ವರ ಅನುಗ್ರಹವನ್ನು ಪ್ರಾಪ್ತ ಮಾಡಲು 2ನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರ್ ಗೌಡ ಇವನಿಂದ ಒಂದು ಗಣೇಶನ ನೃತ್ಯ. सर्वांगी सुंदर शेंदुराची कंठी झळके माळ मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव। लंबोदर तू विनायका तू वल्लोळेश्वर मोरया विघ्नेश्वर
ಗಣಪತಿಯ ನೃತ್ಯವನ್ನು ಚೆನ್ನಾಗಿ ಪ್ರದರ್ಶಿಸಿದ ಗಗನ್ ಗೌಡ ಇವನಿಗೆ ಒಂದು ಪುಟ್ಟ ಥ್ಯಾಂಕ್ಸ್. ಇನ್ನು ಈ ಸಭೆಯ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸಿಕೊಡಲು ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಡಾಕ್ಟರ್ PM ಕಾಮತ್ ಸರ್ ಅವರು ಅನುಮೋದಿಸಬೇಕಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅನುಮೋದಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಸ್ವಾಗತ ಭಾಷಣ. ಅತಿಥಿ ದೇವೋಭವ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಅರ್ಚನಾ ಬಿರಾಜ್ದಾರ್ ಮೇಡಮ್ ರವರನ್ನು ಸ್ವಾಗತ ಭಾಷಣ ಮಾಡಲು ಕೇಳಿಕೊಳ್ಳುತ್ತೇನೆ. ಓವರ್ ಟು ಅರ್ಚನಾ ಮೇಡಮ್. ನಮ್ಮ ಶೈಕ್ಷಣಿಕ ವರ್ಷದ ಸಮಗ್ರ ಮತ್ತು ಸಂಪೂರ್ಣ ಸನ್ನಿವೇಶವನ್ನು ಪ್ರತಿಬಿಂಬಿಸುವ ಕನ್ನಡಿಯೇ ಶಾಲಾ ವಾರ್ಷಿಕೋತ್ಸವ. ವಿದ್ಯಾರ್ಥಿಗಳಿಗೆ ಬೇಕಾದ ಪಠ್ಯವನ್ನು ಮತ್ತು ಪಠ್ಯೇತರ ಚಟುವಟಿಕೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಆನ್ಲೈನ್ ಮುಖಾಂತರ ನಿಭಾಯಿಸಿದ್ದೇವೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಸದುಪಯೋಗ ಪಡೆದುಕೊಂಡು ಎಲ್ಲರ ಸಹಕಾರ ಮತ್ತು ಸಹೋದರತ್ವ ಮೂಲಕ ಆನ್ಲೈನ್ ಝೂಮ್ನಲ್ಲಿ ಯಶಸ್ವಿಯಾಗಿ ಆಚರಿಸಲು ಅವಕಾಶ ಮಾಡಿಕೊಟ್ಟ ವಿದ್ಯಾಪ್ರಸಾರಕ ಮಂಡಲಕ್ಕೆ ಹಾಗೂ ಮಂಡಲದ ಮಹನೀಯರಿಗೆ ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಲು ಬಯಸುತ್ತೇನೆ. ಈ ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಲು ಪ್ರತ್ಯಕ್ಷವಾಗಿ ಹಾಗೂ ಅಪ್ರತ್ಯಕ್ಷವಾಗಿ ಶ್ರಮವಹಿಸಿದ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಅವರಿಗೆ ಪ್ರೋತ್ಸಾಹ ಮಾಡುವ ಮೂಲಕ ಬೆಂಬಲಿಸುವ ಪಾಲಕ ಬಂಧುಗಳಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಿಮ್ಮ ಎಲ್ಲರ ಸಹಕಾರ ಇದೇ ರೀತಿ ಮುಂದುವರೆಯಲಿ ಎಂದು ಕೇಳಿಕೊಳ್ಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ಎಲ್ಲರನ್ನು ಸ್ವಾಗತಿಸುತ್ತೇನೆ. ನಮಸ್ಕಾರ. ಅತಿಥಿಗಳನ್ನು ಸ್ವಾಗತಿಸಿದ ಹಾಗೂ ವಾರ್ಷಿಕೋತ್ಸವದ ಉದ್ದೇಶ ಹೇಳಿ ಶುಭ ಕೋರಿದ ಶ್ರೀಮತಿ ಅರ್ಚನಾ ಬಿರಾಜ್ದಾರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಅತಿಥಿ ಹಾಗೂ ಗಣ್ಯರ ಪರಿಚಯ ಮತ್ತು ಸನ್ಮಾನ. ಇಂದಿನ ಕಾರ್ಯಕ್ರಮದ ಅತಿಥಿಗಳಾದ ಶ್ರೀಮತಿ ಸುಮತಿ ಯಾದಪ್ನವರ್ ಮೇಡಮ್ ರವರನ್ನು ಸಭೆಗೆ ಪರಿಚಯಿಸಲು ನನಗೆ ಅತೀವ ಸಂತೋಷ ಮತ್ತು ಹೆಮ್ಮೆಯಾಗುತ್ತಿದೆ. ಏಕೆಂದರೆ ಇವರು ಪದ್ಮಶ್ರೀ ಡಾಕ್ಟರ್ ಸುಧಾ ಮೂರ್ತಿಗೆ ಕಲಿಸಿದ ಶಿಕ್ಷಕಿಯೂ ಹೌದು, ಜೊತೆಗೆ ನನಗೆ ಶಾಲೆಯಲ್ಲಿ ವಿದ್ಯೆಯನ್ನು ಕಲಿಸಿ ವೇದಿಕೆಯ ಮೇಲೆ ಧೈರ್ಯದಿಂದ ಭಾಷಣ ಮಾಡಲು ಕಲಿಸಿಕೊಟ್ಟ ಗುರುಗಳೂ ಆಗಿರುತ್ತಾರೆ. ವ್ಯಕ್ತಿ ಪರಿಚಯ. ಸುಮತಿ ಗಣಪತರಾವ್ ಯಾದಪ್ನವರ್ ಧಾರವಾಡದಲ್ಲಿ ಜನಿಸಿ ಹುಬ್ಬಳ್ಳಿ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲಿಂದ SSLC ಪಾಸ್ ಆಗಿ ಕಾಡಸಿದ್ದೇಶ್ವರ್ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರ ಸಂಸ್ಕೃತ ವಿಷಯಗಳನ್ನು ಓದಿ BA ಮಾಡಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದವರು. ಕಲಿತ ಶಾಲೆಯಲ್ಲಿಯೇ ಕಲಿಸುವ ಅವಕಾಶ ಪಡೆದು ನ್ಯೂ ಎಜುಕೇಶನ್ ಸೊಸೈಟಿ ಗರ್ಲ್ಸ್ ಇಂಗ್ಲಿಷ್ ಸ್ಕೂಲ್ನಲ್ಲಿ 1960ನೇ ಇಸ್ವಿಯಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು. ಇದೇ ಸಂಸ್ಥೆಯ ಸೋದರ ಶಾಲೆಯಾದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಪ್ರಾಚಾರ್ಯರಾಗಿ 1998ರಲ್ಲಿ ನಿವೃತ್ತಿ ಹೊಂದಿದರು. ಸಂಸ್ಥೆಯವರು ಇವರ ಅಖಂಡ 38 ವರ್ಷಗಳ ಉತ್ತಮ ಸೇವೆಯನ್ನು ಪರಿಗಣಿಸಿ ಅವರಿಗೆ ಶೈಕ್ಷಣಿಕ ಸಮಿತಿಯ ಕಾರ್ಯಾಧ್ಯಕ್ಷ ಪದವಿ ಇತ್ತು ಗೌರವಿಸಿದ್ದಾರೆ. ಇವರು ವಿದ್ಯಾರ್ಥಿನಿಯರ ಅಚ್ಚುಮೆಚ್ಚಿನ ಶಿಕ್ಷಕಿ. ಅಂತಾರಾಷ್ಟ್ರೀಯ ಪ್ರಖ್ಯಾತ ಪಡೆದ ಇನ್ಫೋಸಿಸ್ ಫೌಂಡೇಶನ್ ಧರ್ಮದರ್ಶಿಯವರಾದ ಪದ್ಮಶ್ರೀ ಡಾಕ್ಟರ್ ಸುಧಾ ಮೂರ್ತಿ ಅವರ ಗುರುಗಳು ಇವರಾಗಿದ್ದು, ಡಾಕ್ಟರ್ ಸುಧಾ ಇವರ ನೆಚ್ಚಿನ ಶಿಷ್ಯರಾಗಿದ್ದಾರೆ. ಗುರುಗಳು ಹಾಗೂ ಶಾಲೆಯ ಮೇಲಿನ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಶ್ರೀಮತಿ ಸುಧಾಮೂರ್ತಿಯವರು ಕಟ್ಟಡವನ್ನು ಬೆಳೆಸಲು ಹಾಗೂ ಹೊಸ ಕಟ್ಟಡ ಕಟ್ಟಿಸುವುದಕ್ಕಾಗಿ ಕೋಟಿಗಿಂತ ಹೆಚ್ಚು ಧನ ಸಹಾಯ ಮಾಡಿ ಗುರು ದಕ್ಷಿಣೆಯನ್ನು ಸಲ್ಲಿಸಿದ್ದಾರೆ. ಇವರು ಓರ್ವ ಪ್ರಸಿದ್ಧ ಲೇಖಕಿಯರಾಗಿದ್ದು, ಪ್ರೇಮಚಂದರ 6 ಕಥೆಗಳು ಎಂಬ ಅನುವಾದಿತ ಕಥೆಗಳ ಸಂಗ್ರಹ ಪುಸ್ತಕವನ್ನು ಸಾಹಿತ್ಯ ಸಮ್ಮೇಳನದಲ್ಲಿ ಬಿಡುಗಡೆಗೊಳಿಸಿದ್ದಾರೆ. 1970ರಿಂದಲೇ ಇವರ ಕಥೆಗಳು, ಲೇಖನಗಳು, ಅನುವಾದಗಳು, ಅನುಭವಗಳು, ಕವನಗಳು ಪ್ರಕಟವಾಗುತ್ತಲೇ ಇವೆ. ಕರ್ಮವೀರ ವಾರಪತ್ರಿಕೆಯಲ್ಲಿ ಮಿಲನ ಮುಹೂರ್ತ, ಸಿಡಿಲು ಎಂಬ ಅನುವಾದಿತ ಕಥೆಗಳು, ಶ್ರೀಮತಿ ಸುಧಾಮೂರ್ತಿಯವರ ಅತಿರಿಕ್ತೆ ಮತ್ತು ಮಹಾಶ್ವೇತೆ ಕಾದಂಬರಿಗಳ ಸಂಗ್ರಹಗಳು, ಕಸ್ತೂರಿ ಮಾಸ ಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ಸಾಪ್ತಾಹಿಕ ಸೌರಭದಲ್ಲಿ ಒಟ್ಟು 40ಕ್ಕಿಂತ ಹೆಚ್ಚು ಕಥೆ, ಮಕ್ಕಳ ಕಥೆ,
ಆ, ಲೇಖನ ಕವನಗಳು ಪ್ರಕಟವಾಗಿವೆ. ಗದಗಿನಿಂದ ಪ್ರಕಟವಾಗುವ ನಯನ ಪತ್ರಿಕೆಗಳಲ್ಲಿ ನೂರಾರು ಲೇಖನಗಳು ಮತ್ತು ವಿಜಯವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗುವ ಮನೋಲ್ಲಾಸ ಅಂಕಣದಲ್ಲಿ ಇವರ ಲೇಖನಗಳು ಪ್ರಕಟವಾಗಿವೆ. ಹೀಗೆಯೇ ಸುಮಾರು 150ಕ್ಕಿಂತ ಹೆಚ್ಚು ಲೇಖನಗಳು ಮುದ್ರಿತವಾಗಿವೆ ಹಾಗೂ ಸುಮಾರು 2-3 ವರ್ಷಗಳಲ್ಲಿ ಕರ್ಮವೀರದಲ್ಲಿ 25 ಸಂತರ ಬಗ್ಗೆ ಲೇಖನಗಳು ಪ್ರಕಟವಾಗಿವೆ. ಶಾಲೆಯಲ್ಲಿ ವೃತ್ತಿ ನಿರತಿಯಲ್ಲಿದ್ದಾಗ ಅನೇಕ ಕಥೆ, ನಾಟಕ, ಕವನ ಮತ್ತು ರೇಡಿಯೋ ಪಾಠಗಳನ್ನು ಬರೆದು ರೇಡಿಯೋದಲ್ಲಿ ಪ್ರಸ್ತುತಪಡಿಸಿದ್ದಾರಲ್ಲದೆ ತಾವೂ ಭಾಗವಹಿಸಿದ್ದಾರೆ. ಕೆಲವು ತಿಂಗಳ ಹಿಂದೆಯಷ್ಟೇ ಧಾರವಾಡದ ಆಕಾಶವಾಣಿಯ ಮಹಿಳಾ ರಂಗ ವಿಭಾಗದಲ್ಲಿ ಇವರ ಸಂದರ್ಶನವು ಬಿತ್ತರಗೊಂಡಿದೆ. ಅದೇ ರೀತಿ ಮಹಿಳಾ ರಂಗ ವಿಭಾಗ ಧಾರವಾಡ ಆಕಾಶವಾಣಿ ಕೇಂದ್ರದಿಂದ ಮಹಿಳಾ ಸಾಧಕಿಯರ ಬಗ್ಗೆ ಕೆಎಲ್ಇ ಧ್ವನಿ ಎಂಬ ರೇಡಿಯೋದಲ್ಲಿ ಇವರ ಸಂದರ್ಶನ ಬಿತ್ತರಗೊಂಡಿದೆ. ಇದು ಇವರ ಸಾಹಿತ್ಯ ಸೇವೆಯ ಮುಖವಾಯಿತು. ಇವರ ಮನಮುಟ್ಟುವ ಕಥನ ಶೈಲಿ, ಸಹಜ ಭಾಷೆ ಓದುಗರ ಮನ ಸೆಳೆದಿದೆ. ಇವರನ್ನು ಅನೇಕ ಸಂಘ ಸಂಸ್ಥೆಗಳು ಕರೆದು ಸನ್ಮಾನಿಸಿವೆ. ಸುವರ್ಣ ಟಿವಿಯಲ್ಲಿ ಡಾಕ್ಟರ್ ಸುಧಾಮೂರ್ತಿ ಅವರೊಂದಿಗೆ ಸಂವಾದ ಕಾರ್ಯಕ್ರಮವು ಜರುಗಿ ಪ್ರಸಾರಗೊಂಡಿದೆ. ವೀಕೆಂಡ್ ವಿತ್ ರಮೇಶ್ ರೊಂದಿಗೆ ಎಂಬ ಶೀರ್ಷಿಕೆಯಲ್ಲಿ ಟೆಲಿಕಾಸ್ಟ್ ಆಗುವ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಡಾಕ್ಟರ್ ಸುಧಾಮೂರ್ತಿ ಅವರೊಂದಿಗೆ ಸಂವಾದ ನಡೆಯಿತು. ಇವರು ಹಳೆ ಹುಬ್ಬಳ್ಳಿಯ ಲೋಕಮಾನ್ಯ ವನಿತಾ ಮಂಡಳದ ಸ್ಥಾಪಕರಾಗಿ ಸುಮಾರು 20 ವರ್ಷಗಳವರೆಗೆ ಅದರ ಅಧ್ಯಕ್ಷರಾಗಿ ಸ್ತ್ರೀಯರ ಏಳಿಗೆಗಾಗಿ ಶ್ರಮಿಸಿದ್ದಾರೆ. ಸದ್ಯ ವಿವೇಕಾನಂದ ಕಾಲನಿ ಮಹಿಳಾ ಮಂಡಲದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಪ್ರೋಬ್ಸ್ ಕ್ಲಬ್ಬಿನಲ್ಲಿ ಮೇಲಿಂದ ಮೇಲೆ ಇವರ ಉಪನ್ಯಾಸಗಳು ಇದ್ದೇ ಇರುತ್ತವೆ. 12 ಜ್ಯೋತಿರ್ಲಿಂಗಗಳ ಮಹಿಮೆ, ಅಲ್ಲಿ ಸ್ಥಾಪನೆಯಾಗಲು ಕಾರಣ, ಪೌರಾಣಿಕ ಹಿನ್ನೆಲೆ ಎಲ್ಲವನ್ನು ವಿವರವಾಗಿ ಹೇಳಿ ಎಲ್ಲರಿಗೂ ಧನ್ಯತಾಭಾವ ಬರುವಂತೆ ಮಾಡಿದರು. ಹುಬ್ಬಳ್ಳಿಯ ಸರಸ್ವತಿ ವಿದ್ಯಾರಣ್ಯ ವಾಚನಾಲಯ, ವಿದ್ಯಾನಗರ್ ಪ್ರಶಾಂತ ಕಾಲನಿಯಲ್ಲಿ, ಅದೇ ರೀತಿ ಮಿಶ್ರಿಕೋಟೆ ಸಮೀಪವಿರುವ ಕಾಡನಕೊಪ್ಪದಲ್ಲಿರುವ ಜೀವನ ಸಂಧ್ಯಾ ವೃದ್ಧಾಶ್ರಮದಲ್ಲಿ ಹಾಗೂ ಬೆಂಗಳೂರಿನ ಸುಮಂಗಲಿ ಆಶ್ರಮದಲ್ಲಿ, ಹೀಗೆ ಇನ್ನು ಅನೇಕ ಕಡೆ ರಾಮಾಯಣ, ಮಹಾಭಾರತ, ಭಾಗವತ ಹಾಗೂ ಸಾಧು ಸಂತರ ಬಗ್ಗೆಯೂ ಸತ್ಸಂಗ ನಡೆಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಪ್ರತಿಭಾವಂತರಾದ ಇವರು ಬಹುವಿಧದ ಸಾಹಿತ್ಯ ಸೇವೆ ಹಾಗೂ ಜನಸೇವೆ ಹೀಗೆ ಮುಂದುವರಿಯಲಿ. 80 ವರ್ಷದವರಾದರೂ ಕೂಡ ಇಷ್ಟೊಂದು ಚಟುವಟಿಕೆ ಇರುವ ಇಂತಹ ವಿಶೇಷ ಅತಿಥಿಗಳು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವುದು ಅತಿ ಸಂತೋಷದ ವಿಷಯವಾಗಿದೆ. ಹೀಗೆ ಇವರ ಸೇವೆ ಮುಂದುವರಿಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ವಿದ್ಯಾಪ್ರಸಾರಕ ಮಂಡಳದ ವತಿಯಿಂದ ನಾನು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹುಟ್ಟುನಾಡು ಮತ್ತು ಕರ್ಮ ಭೂಮಿಯ ನಡುವೆ ಬಾಂಧವ್ಯದ ಬೆಸುಗೆಯನ್ನು ಕಲ್ಪಿಸಲು ಅವಕಾಶ ಕೊಟ್ಟ ಸುಮತಿ ಮೇಡಮ್ ಅವರಿಗೆ ಫಲಪುಷ್ಪ ಮತ್ತು ಶಾಲು ಹೊದಿಸಿ ಕೃತಜ್ಞತೆಯನ್ನು ಅರ್ಪಿಸಲು ಅನುಮತಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಲೋ ಚೇತನಾ. ಎಸ್ ಸುನೀತಾ.
ನಮ್ಮ ಆತ್ಮೀಯ ಸನ್ಮಾನವನ್ನು ಸ್ವೀಕರಿಸಿದ ಸುಮತಿ ಯಾದಪ್ನವರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಪ್ರತಿಯೊಂದು ಗುರಿಯು ಆರಂಭದಲ್ಲಿ ಕಷ್ಟ ಎನಿಸುತ್ತದೆ, ಆದರೆ ಅದನ್ನು ತಲುಪುವಲ್ಲಿ ಮಾಡುವ ಪ್ರಾಮಾಣಿಕ ಪ್ರಯತ್ನ, ಕ್ಷಮತೆ, ತಾಳ್ಮೆಗಳು ಗುರಿಯನ್ನು ಸುಲಭವಾಗಿಸುತ್ತವೆ ಎಂಬುದನ್ನು ತಮ್ಮ ಸತತ ಬೆಂಬಲ ಕಾರ್ಯಗಳಿಂದ ಸಿದ್ಧ ಮಾಡಿ ತೋರಿಸಿರುವ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ PM ಕಾಮತ್ ರವರ ಪರಿಚಯವನ್ನು ಸಭಿಕರೆಲ್ಲರಿಗೂ ತಿಳಿಸಿಕೊಡಬೇಕೆಂದು ನಮ್ಮ ಶಾಲೆಯ ಪರಿವೀಕ್ಷಕಿಯಾಗಿರುವ ಶ್ರೀಮತಿ ರತ್ನಾ ಕುಲಕರ್ಣಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. Ratna teacher, please unmute yourself. ಸರಿ, ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾಪ್ರಸಾರಕ ಮಂಡಳದ ಅಧ್ಯಕ್ಷರಾದ ಡಾಕ್ಟರ್ PM ಕಾಮತ್ ಸರ್ ಅವರ ಪರಿಚಯ ಮಾಡಿಕೊಡಲು ನನಗೆ ಅತಿ ಹರುಷವೆನಿಸುತ್ತದೆ. ಡಾಕ್ಟರ್ ಕಾಮತ್ ಸರ್ ಅವರು ಚಿಕ್ಕಂದಿನಿಂದಲೂ ಶಿಕ್ಷಣ ಕ್ಷೇತ್ರದ ಅವಿಭಾಜ್ಯ ಅಂಗವಾಗಿದ್ದಾರೆ. ಇವರು ತಾಯಿ ಶಾರದಾಂಬೆಯ ನೆಚ್ಚಿನ ಪುತ್ರರು ಅಂತ ಹೇಳಿದರೆ ತಪ್ಪೇನಿಲ್ಲ. ಏಕೆಂದರೆ ಇವರು MA PhD ಅಂತ ಅತ್ಯುನ್ನತ ಶಿಕ್ಷಣ ಪಡೆದಿದ್ದಾರೆ. 56 ವರ್ಷಕ್ಕಿಂತಲೂ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮುಂಬೈ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಕಾಮತ್ ಸರ್ ಅವರು PhD ಮಾಡುವ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. 1987ರಲ್ಲಿ ಅಂತಾರಾಷ್ಟ್ರೀಯ ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಪಾಲಿಸಿಯ ಬಗ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. UGCಯವರ ಪರಮಾಣು ಶಸ್ತ್ರಾಸ್ತ್ರಗಳ ಶಾಂತಿ ಹಾಗೂ ರಕ್ಷಣಾತ್ಮಕ ಉಪಯೋಗ ಈ ಯೋಜನೆಯನ್ನು ಯಶಸ್ವಿ ರೀತಿಯ ಪೂರ್ಣಗೊಳಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜನೀತಿ ಮತ್ತು ರಾಜ್ಯಶಾಸ್ತ್ರಗಳ ಮೇಲೆ ಅಸಂಖ್ಯಾತ ಉಪನ್ಯಾಸಗಳನ್ನು ಕಾಮತ್ ಸರ್ ಅವರು ಮಂಡಿಸಿದ್ದಾರೆ ಹಾಗೂ ಮಂಡಿಸುತ್ತಲಿದ್ದಾರೆ. ಇಲ್ಲಿಯವರೆಗೆ 23 ಅಂತಾರಾಷ್ಟ್ರೀಯ ಮಟ್ಟದ ಪುಸ್ತಕಗಳನ್ನು ಕಾಮತ್ ಸರ್ ಅವರು ಬರೆದಿದ್ದಾರೆ. ಭಾರತ ಪಾಕಿಸ್ತಾನ ಸಂಬಂಧ, ಭಾರತ ಅಮೆರಿಕ ಸಂಬಂಧ, ಕಾಶ್ಮೀರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯ ಭಯೋತ್ಪಾದಕತೆ ಇತ್ಯಾದಿ ಕುರಿತಾಗಿ ನಡೆದ ವಿಚಾರ ಸಂಕಿರಣ ಹಾಗೂ ವಿಚಾರ ಕಮ್ಮಟಗಳಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿ ಭಾಗವಹಿಸಿದ್ದಾರೆ. ಈ ರೀತಿಯಾಗಿ ವಿದ್ವತ್ಮಣಿಯಾಗಿರುವ ಕಾಮತ್ ಸರ್ ಅವರು ವಿದ್ಯಾಪ್ರಸಾರಕ ಮಂಡಳದಲ್ಲಿ 1962ನೇ ಇಸ್ವಿಯಿಂದ ಕ್ರಿಯಾಶೀಲ ಸದಸ್ಯರಾಗಿ ಅವಿರತವಾಗಿ ಅಹರ್ನಿಶಿ ಸೇವೆಗೈಯುತ್ತಿದ್ದಾರೆ. VPMನ ಶಾಖೆಗಳಾದ ಮುಳ್ಳುಂಡದಲ್ಲಿಯ ಕನ್ನಡ ಪ್ರಾಥಮಿಕ ಶಾಲೆ, ಕನ್ನಡ ಮಾಧ್ಯಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜು, ಬಿಆರ್-ತೋಡ್ ಇಂಗ್ಲಿಷ್ ಹೈಸ್ಕೂಲ್, ಆರ್ಜೆಡ್ ಶಾ ಡಿಗ್ರಿ ಕಾಲೇಜು ಮತ್ತು ಐರೋಳಿಯಲ್ಲಿಯ ಇಂಟರ್ನ್ಯಾಷನಲ್ ಸ್ಕೂಲ್ ಇವೆಲ್ಲವುಗಳನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ ಬೆಳೆಸಿ ಮುನ್ನಡೆಸುತ್ತಿದ್ದಾರೆ. ದೇವರು ಇವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಸದಾಕಾಲ ದಯಪಾಲಿಸಲಿ ಅಂತ ಶುಭ ಕೋರುತ್ತೇನೆ. ಧನ್ಯವಾದಗಳು. ಸಾಂಕೇತಿಕವಾಗಿ ಪುಷ್ಪಗುಚ್ಛವನ್ನು ಸ್ವೀಕರಿಸಬೇಕೆಂದು ಕಾಮತ್ ಸರ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ಸಾಂಕೇತಿಕ ರೂಪದಿಂದ ನಾವು ಅರ್ಪಿಸಿರುವ ಕೃತಜ್ಞತೆಯನ್ನು ಸ್ವೀಕರಿಸಿದ ಡಾಕ್ಟರ್ PM ಕಾಮತ್ ಸರ್ ಅವರಿಗೆ ಮತ್ತು ಪರಿಚಯಿಸಿದ ರತ್ನಾ ಟೀಚರ್ ಅವರಿಗೆ ಧನ್ಯವಾದಗಳು. ಶಿಸ್ತು, ಬದ್ಧತೆ, ಆಧುನಿಕ ನಿಷ್ಕರ್ಷೆ, ಕಾಲಕ್ರಮೇಣ ಬಂದೊದಗುವ ಹೊಸ ಆಯಾಮ, ಬೇಡಿಕೆಗಳಿಗೆ ಸ್ಪಂದಿಸಿ ಶಾಲೆಯ ಸರ್ವತೋನ್ಮುಖ ಗಣನೆಗೆ ಪ್ರೇರಣೆ ಸ್ಫೂರ್ತಿ ಕೊಟ್ಟು ಶ್ರಮ ತೋರುತ್ತಿರುವ VPM ಸಂಸ್ಥೆಯ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಕೂಡ ಕೃತಜ್ಞತಾ ಪೂರ್ವಕವಾಗಿ ಸಾಂಕೇತಿಕ ಹೂಗಚ್ಚುಗಳನ್ನು ಸ್ವೀಕರಿಸಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ.
ತಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ವಿಪಿಎಂ ಕನ್ನಡ ಶಾಲೆಯಲ್ಲಿ ಕಲೆತು ಹೋದ ಹಳೆ ವಿದ್ಯಾರ್ಥಿಗಳ ಸಂಘ, ಕನ್ನಡ ಮೀಡಿಯಂ ಎಕ್ಸ್ ಸ್ಟೂಡೆಂಟ್ ಅಸೋಸಿಯೇಷನ್, KMESAM ಸಂಘ ಈಗಿನ ವಿದ್ಯಾರ್ಥಿಗಳಿಗೆ ಪುಸ್ತಕ, ಯೂನಿಫಾರ್ಮ್, ಬರೆಯುವ ಸಾಹಿತ್ಯ ಹಾಗೂ ಶಾಲೆಯ ಮತ್ತು ಕಂಪ್ಯೂಟರ್ ಫೀಸ್ಗಳಿಗೆ ಸಹಾಯ ಮಾಡುವುದರ ಮೂಲಕ ತಾವು ಕಲಿತ ಶಾಲೆಗೆ ಕೃತಜ್ಞತೆ ಅರ್ಪಿಸುವುದರ ಜೊತೆಗೆ ಈಗಿನ ವಿದ್ಯಾರ್ಥಿಗಳಿಗೆ ಆದರ್ಶರಾಗಿರುತ್ತಾರೆ ಮತ್ತು ಕಳೆದ ಏಪ್ರಿಲ್, ಮೇ, ಜೂನ್ ತಿಂಗಳಲ್ಲಿ ಹೊಸದಾಗಿ ಬಂದ ವಿಚಿತ್ರ, ಪ್ರಾಣಕ್ಕಿನೇ ಅಪಾಯವಿರುವ ಕೊರೋನಾ ಸಮಯದಲ್ಲಿಯೂ ಈ ಮಾಜಿ ವಿದ್ಯಾರ್ಥಿಗಳು ಕಳ್ವಾ, ಮುಳುಂಡ್, ಥಾಣೆ ಹಾಗೂ ಕಂಟೈನ್ಮೆಂಟ್ ಝೋನ್ಗಳಿಗೂ ಕೂಡ ಹೋಗಿ ನಮ್ಮ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಧಾನ್ಯಗಳನ್ನು ಒದಗಿಸಿ ಮಾನವೀಯತೆಯನ್ನು ಮೆರೆಗಿರುವುದು ತುಂಬಾ ಪ್ರಶಂಸನೀಯ ಸಂಗತಿಯಾಗಿರುತ್ತದೆ. ಮಧುಕರ್ ದೇವಾಡಿಗ, ದಿಲೀಪ್ ಶೆಟ್ಟಿ ಹಾಗೂ ಎಂಟೈರ್ KMESAM ಸಂಘಕ್ಕೆ ಒಂದು ದೊಡ್ಡ ಸಲ್ಯೂಟ್ ಹೇಳುತ್ತಾ ಸಾಂಕೇತಿಕವಾಗಿ ಹೂಗುಚ್ಛದಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ವಿಪಿಎಂ ಸುಂದರಿ ಬಾಯಿ ಮಂಜುನಾಥ್ ಕಾಮತ್ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿಯರಾದ ಶ್ರೀಮತಿ ಅರುಣಾ ಭಟ್ ಮೇಡಂ ರವರು ಈ ಸಂದರ್ಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸುನೀತಾ. ಇಂದಿನ ಪೂಜ್ಯ ಗುರುವರ್ಯರು ಹಾಗೂ ಅತಿಥಿ ಮಹೋದಯರಿಗೆ ಶಿರಬಾಗಿ ವಂದನೆಗಳು. ವಿಪಿಎಂ ಆಡಳಿತ ವರ್ಗದವರಿಗೂ ವಿನಯಪೂರ್ವಕ ವಂದನೆಗಳು. ಮುಖ್ಯೋಪಾಧ್ಯಾಯಿನಿ ಅರ್ಚನಾ ಬಿರಾದ್ದಾರ್ ಅವರಿಗೆ ಸ್ನೇಹಪೂರ್ವಕ ಪ್ರೀತಿಯ ಸಹೋದ್ಯೋಗಿಗಳು, ಪಾಲಕರು ಮತ್ತು ಮಕ್ಕಳಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನಡೆಗೆ ಎಂಬಂತೆ ಎಷ್ಟೇ ವರ್ಷಗಳ ಅಧ್ಯಾಪನ ಅನುಭವ ಇದ್ದರೂ ಬಹಳಷ್ಟು ಕ್ಷೇತ್ರಗಳಲ್ಲಿ ನಾನು ಏನೂ ಇಲ್ಲ, ಝೀರೋ ಅಂತ ತೋರಿಸಿಕೊಟ್ಟದ್ದು ಈ ಲಾಕ್ಡೌನ್. ಹಿಂದಿನ ವರ್ಷ ಮಾರ್ಚಿನಲ್ಲಿ ಅನಿರೀಕ್ಷಿತವಾಗಿ ಲಾಕ್ಡೌನ್ ಆದಾಗ ಮಕ್ಕಳ ಮತ್ತು ನಮ್ಮ ಸಂಪರ್ಕ ಕಡಿದಾಗ ಝೂಮ್, ಗೂಗಲ್ ಕ್ಲಾಸ್, ಗೂಗಲ್ ಮೀಟ್ಗಳ ಪರಿಚಯವಾದದ್ದು. ಎಚ್ಚೆತ್ತು ಸಾವರಿಸಿಕೊಂಡು ಮಕ್ಕಳನ್ನು, ಪಾಲಕರನ್ನು ಆನ್ಲೈನ್ ಕ್ಲಾಸ್ಗಳ ಬಗ್ಗೆ ತಿಳಿಸಿ ಮೊದಲಿಗಿಂತಲೂ ಹೆಚ್ಚಿನ ಸಂಪರ್ಕ, ಪ್ರೀತಿಯ ವೃತ್ತ ನಿರ್ಮಾಣ ಮಾಡಿದ್ದು. ಶಿಕ್ಷಕರು ಎಲ್ಲದಕ್ಕೂ ಸಿದ್ಧ ಎಂದು ಜಗತ್ತಿಗೆ ತೋರಿಸಿಕೊಟ್ಟದ್ದು. ಇದರಲ್ಲಿ ಪರ್ವತದಂತಹ ಸಹಕಾರ ಪಾಲಕರದ್ದೇ. ಆಂಡ್ರಾಯ್ಡ್ ಫೋನ್ ಇಲ್ಲದವರು ಕಷ್ಟಪಟ್ಟು ಆಂಡ್ರಾಯ್ಡ್ ಫೋನ್ ತಗೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟದ್ದು. ಝೂಮ್, ಗೂಗಲ್ ಕ್ಲಾಸ್, ವಾಟ್ಸ್ಆ್ಯಪ್ ಎಲ್ಲಾ ಆ್ಯಪ್ಗಳನ್ನು ಹೇಳಿದ ಎಲ್ಲ ದೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಿದ್ದು. ಫೋನ್ ಕಾಲ್, ವಾಟ್ಸ್ಆ್ಯಪ್ ಕಾಲ್, ಝೂಮ್ ಮೀಟಿಂಗ್ಗಳಿಗೆ ಎಲ್ಲ ಪಾಲುಗೊಂಡು ಸಹಕರಿಸಿದ್ದು. ಸರಕಾರದಿಂದ ಅಕ್ಕಿ ಧಾನ್ಯಗಳು ಬಂದಾಗ ಶಾಲೆಗೆ ಬಂದು ಸಂಯಮ, ಶಿಸ್ತನ್ನು ಪಾಲಿಸಿ ಸಹಕರಿಸಿದ್ದು. ಯಾವ ಚಟುವಟಿಕೆಗಳನ್ನೂ ಹೇಳಿದರು, ಉದಾಹರಣೆಗೆ ಡ್ರಾಯಿಂಗ್, ರೆಸಿಟೇಷನ್, ಡ್ಯಾನ್ಸ್, ಫ್ಯಾನ್ಸಿ ಡ್ರೆಸ್, ದೇಶಭಕ್ತಿ ಗೀತೆ ಇತ್ಯಾದಿ ಎಲ್ಲವನ್ನೂ ಮಕ್ಕಳಿಂದ ತಯಾರಿಸಿ ವಿಡಿಯೋ ಮಾಡಿ ಕಳಿಸಿದ್ದು. ನಿಮ್ಮಂತಹ ಪಾಲಕರನ್ನು ಪಡೆದ ಶಿಕ್ಷಕರು ಅದೃಷ್ಟವಂತರು. ತಮ್ಮ ಕಷ್ಟಕರ ಜೀವನದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಟೊಂಕ ಕಟ್ಟಿಕೊಂಡ ನಿಮಗೆ ವಿದ್ಯಾಪ್ರಸಾರಕ ಮಂಡಲ, ಶಿಕ್ಷಕ ವೃಂದದವರಿಂದ ದೊಡ್ಡ ಸಲ್ಯೂಟ್. ಪಾಲಕರೇ, ನಿಮಗೆ, ನಿಮ್ಮ ಮಕ್ಕಳಿಗೆ ಸದಾ ಶುಭವಾಗಲಿ. ಭಾರತ್ ಮಾತಾ ಕಿ ಜೈ. ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಶುಭಮಸ್ತು. ಕೊರೋನಾ ಕಾಲದಲ್ಲಿ ಪಾಲಕರ ಶ್ರಮಭರಿತ ಸಹಾಯದಿಂದ ವಿದ್ಯಾರ್ಥಿಗಳ ಶಿಕ್ಷಣ ಮುಂದುವರಿಸಲು ಸಾಧ್ಯವಾಯಿತು ಎಂಬ ಸತ್ಯಾಂಶವನ್ನು ಸ್ಮರಿಸಿಕೊಟ್ಟ ಶ್ರೀಮತಿ ಅರುಣಾ ಭಟ್ ಮೇಡಂ ರವರಿಗೆ ಧನ್ಯವಾದಗಳು. ಕೊರೋನಾ ಸಮಯದಲ್ಲಿ ದೇಶದ ಜನತೆಯ ರಕ್ಷಣೆಯ ಭಾರ ಹೊತ್ತು ಹಗಲು ರಾತ್ರಿ ಎನ್ನದೆ ಸೇವೆಗೈದ ಪೊಲೀಸರು, ಡಾಕ್ಟರ್ ಮತ್ತು ನರ್ಸ್ಗಳಿಗೆ ತನ್ನದೇ ಆದ ಶೈಲಿಯಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲು ಬರುತ್ತಿದ್ದಾಳೆ ಫಸ್ಟ್ ಸ್ಟ್ಯಾಂಡರ್ಡಿನ ಪುಟಾಣಿ ಶ್ರೀನಿತ್ಯ. ಬನ್ನಿ ಇವಳ ಒಂದು ನೃತ್ಯವನ್ನು ವೀಕ್ಷಿಸೋಣ. गुंडो आपली जೊತೆ ಡ್ಯಾನ್ಸ್ ಮಾಡ್ತಾನೆ.
साथ यही तक था। ये तेरी ज़मीं तेरे खून से ही तो सजती संवरती है राज। तेरे इश्क की मैं हकदार नहीं, तेरी हीर तो धरती है रांझे। तेरी मिट्टी में मिल जावा गुल बन के, मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। तेरी मिट्टी में घर बन के मैं, इतनी सी है दिल की आरज़ू। तेरी नदियों में बह जावा, तेरी फसलों में लहरावा, इतनी सी है दिल की आरज़ू। इतनी सी श्री नित्या का बहुत बड़ा ಆರ್ಜು है। ಚೆನ್ನಾಗಿ ನೃತ್ಯ ಪ್ರದರ್ಶಿಸಿದ ಇವಳಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ ಹಾಗೂ ಅಭಿನಂದಿಸೋಣ। ಇಂದು ರಿಲೀಸ್ ಆಫ್ ಸ್ಕೂಲ್ ಮ್ಯಾಗಝಿನ್ ವರ್ಷಂಪ್ರತಿ ಜರುಗುವ ಸಾಂಸ್ಕೃತಿಕ ಚಟುವಟಿಕೆಗಳು, ಗಣೇಶ ಚತುರ್ಥಿ ಪೂಜೆ, ಶಾರದಾ ಪೂಜೆ, ಮಕ್ಕಳ ಅನಿಸಿಕೆಗಳನ್ನು ಒಳಗೊಂಡ ಸ್ಕೂಲ್ ಮ್ಯಾಗಝಿನ್ ಜ್ಞಾನದ ಜ್ಯೋತಿಯನ್ನು ಎಲ್ಲ ಗಣ್ಯರ ಪರವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ PM ಕಾಮತ್ ರವರು ಅನಾವರಣಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ। ವಾಲ್ಯೂಮ್ 33 ಉದ್ಘಾಟ್ ರಿಲೀಸ್ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ। ಆಡಿಬಲ್? ಜ್ಞಾನ ಜ್ಯೋತಿ ಶಾಲಾ ಪ್ರತಿಯನ್ನು ಬಿಡುಗಡೆಗೊಳಿಸಿದ ಅಧ್ಯಕ್ಷರಾದ ಡಾಕ್ಟರ್ PM ಕಾಮತ್ ಸರ್ ಅವರಿಗೆ ಧನ್ಯವಾದಗಳು। ಇನ್ನು ಅತಿಥಿಗಳಿಂದ ಭಾಷಣ। ಗುರು ಶಿಷ್ಯರ ಸಂಬಂಧ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ। ಗುರು ಶಿಷ್ಯರ ಮಹತ್ವ, ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವುದರ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಮುಂಬರುವ ಪೀಳಿಗೆಗೆ ತಿಳಿಸಿಕೊಡಬೇಕಾಗಿ ಇಂದಿನ ವಿಶೇಷ ಅತಿಥಿಗಳಾದ ಶ್ರೀಮತಿ ಸುಮತಿ ಯಾದವ್ನವರ್ ಮೇಡಮ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ। Madam is muted. ಕುಂದವರೇ, ಗೌರವ ಜಂಟಿ ಕಾರ್ಯದರ್ಶಿ ವಕೀಲ್ ಶ್ರೀ ವಿಜಯ್ ಕುಲಕರ್ಣಿ ಅವರೇ, ಪ್ರೌಢಶಾಲೆಯ ಮುಖ್ಯಾಧ್ಯಾಪಕಿಯರಾದ ಶ್ರೀಮತಿ ಅರ್ಚನಾ ಬಿರಾಜ್ದಾರ್ ಅವರೇ, ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕಿಯರಾದಂತಹ ಶ್ರೀ ಅರುಣಾ ಭಟ್ ಅವರೇ, ಶಿಕ್ಷಕ ವೃಂದವೇ ಹಾಗೂ ಸಿಬ್ಬಂದಿ ವರ್ಗವೇ ಮತ್ತು ನನ್ನ ನೆಚ್ಚಿನ ಶಿಷ್ಯಳಾದ ಶ್ರೀಮತಿ ಸುನಿತಾ ಮಠ್ ಅವರೇ, ಅವರದು ಮೊದಲನೇ ಹೆಸರು ಶ್ರೀಮತಿ ಸುನಿತಾ ದೇಶಪಾಂಡೆ ಅಂತ, ಮುದ್ದಿನ ಮಕ್ಕಳೇ,
ಪಾಲಕರೇ, ತಮ್ಮೆಲ್ಲರಿಗೂ ವಂದನೆಗಳು. ನನ್ನನ್ನು ತಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಆಮಂತ್ರಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಅಲ್ಲ, ಮುಂಬೈಯಲ್ಲೇ, ಹುಬ್ಬಳ್ಳಿಯಲ್ಲೇ, ಆದರೆ ಈ ಹೊಸ ತಂತ್ರಜ್ಞಾನದಿಂದ ತಮ್ಮ ಶಾಲೆಗೆ ನಾನು ಭೇಟಿಯಾಗುವಂತಹ ಮತ್ತು ಈ ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಬರುವಂತಹ ಸುವರ್ಣ ಅವಕಾಶ ನನಗೆ ದೊರಕಿದ್ದು ಒಂದ್ ದೃಷ್ಟಿಯಿಂದ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ಶಾಲೆಯ ಈ ಅಭ್ಯಾಸದ ಸಮಯ ಅಂದ್ರೆ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಗೋಲ್ಡನ್ ಪೀರಿಯಡ್ ಇದ್ದಂಗ, ಅಂದ್ರೆ ಸುವರ್ಣದ ಅವಕಾಶ. ನಿಮ್ಮ ತಂದೆ ತಾಯಿಯ ಆಶ್ರಯದೊಳಗ ನೀವು ಯಾವುದು ಚಿಂತೆ ಇಲ್ಲದೆ ಅಥವಾ ಯಾವುದು ಭಾರ ಇಲ್ಲದ ಸ್ವತಂತ್ರವಾಗಿ ಸಂತೋಷದಿಂದ ಜೀವನವನ್ನ ನೀವು ಕಳೀತೀರಿ. ಆದ್ರೂ ಸಹಿತ ಈ ಅವಧಿಯನ್ನ ನಾವು ಅನೇಕ ಸದ್ಗುಣಗಳನ್ನ ಅಳವಡಿಸಿಕೊಳ್ಳುವುದಕ್ಕಾಗಿ ಉಪಯೋಗ ಮಾಡ್ಕೋಬೇಕು. ಅದ್ರಾಗೂ ದಯ, ಪರೋಪಕಾರ, ಅದರಂತೆ ವಿದ್ಯಾಭ್ಯಾಸದ ಆರ್ಜನೆ ಮತ್ತು ದೇಶಭಕ್ತಿ, ನಮ್ಮ ಭಾಷೆಯ ಬಗ್ಗೆ ಅಭಿಮಾನ, ಇನ್ನು ಇಂತಹ ಅನೇಕ ಸದ್ಗುಣಗಳನ್ನ ಬೆಳೆಸ್ಕೊಂಬೋದ್ರಿಂದ ತಾವು ಒಂದು ಉತ್ತಮವಾದಂತಹ ಶ್ರೇಷ್ಠ ಮೂರ್ತಿಯಾಗಿ ಹೊರಹೊಮ್ಮತೀರಿ. ಆದ್ರಿಂದ ನೀವು ಈ ಒಂದು ಅವಕಾಶವನ್ನ ಸನ್ಮಾರ್ಗದೊಳಗ ಮಾಡ್ಕೋಬೇಕು, ಸನ್ಮಾರ್ಗದೊಳಗ ನಡೆಯುವಂತೆ ನೀವು ನೋಡ್ಕೋಬೇಕು. ವಿದ್ಯಾಭ್ಯಾಸ ಇದಕ್ಕೆ ಮುಖ್ಯವಾಗಿ ಬೇಕಾದದ್ದು ಏಕಾಗ್ರ ಚಿತ್ತ. ಆದ್ರಿಂದ ಎಲ್ಲರೂ ಟೀಚರ್ ಹೇಳೋ ಮುಂದೆ ಬಹಳ ಲಕ್ಷ್ಯ ಕೊಡ್ಬೇಕಾಗ್ತದೆ. ಒಂದ್ ಸ್ವಲ್ಪ ನಾವು ಅತ್ಲಾಗಿತ್ಲಾಗ ನೋಡ್ಕೋತ ಕೂತ್ವಿ ಅಂದ್ರ ಅವಾಗ ನಾವು ಶಾಲೆಯೊಳಗ ಕ್ಲಾಸ್ನಾಗಿದ್ರು ಅಬ್ಸೆಂಟ್ ಇದ್ದಂಗ ಆಗ್ತದ. ಆದ್ರಿಂದ ನಾವು ಬಹಳ ಮಕ್ಕಳೇ ನೀವು ಲಕ್ಷ್ಯ ಕೊಟ್ಟು ಕೇಳ್ಕೋಬೇಕು. ಮತ್ತ ಮತ್ತೆ ಯಾರು ವಿದ್ಯಾರ್ಥಿಗಳೇ ತಿಳ್ಕೊಡ್ರಿ, ದಡ್ರಲ್ಲ. ನೀವೆಲ್ಲರೂ ಒಂದಿಲ್ಲ ಒಂದು ವಿಶೇಷವಾದಂತಹ ಶಕ್ತಿಯನ್ನ ಪಡೆದಿರ್ತೀರಿ, ಒಂದಿಲ್ಲ ಒಂದು ವಿಶೇಷದೊಳಗ ಪರಿಣಿತಿಯನ್ನ ಹೊಂದಿರ್ತೀರಿ. ಅದನ್ನ ನೀವ ಗುರುತಿಸ್ಕೊಂಡು ಅದನ್ನ ನೀವು ಬೆಳೆಸ್ಕೋಬೇಕು. ಇಂಥದಕ್ಕ ಒಂದ್ ಸಾಕ್ಷಿ ಅಂದ್ರ ಈಗ ನನ್ನ ಶಿಷ್ಯರಾದಂತಹ ಶ್ರೀಮತಿ ಸುಧಾಮೂರ್ತಿ ನೋಡ್ರಿ, ಗೌರವ ಡಾಕ್ಟರೇಟ್ ಪಡ್ಕೊಂಡ್ರು. ಅವರು MTech ಮಾಡ್ಕೊಂಡ್ರು. ಅವಾಗ ಎಂಜಿನಿಯರಿಂಗ್ ಇದ್ದು ಇನ್ನೂ ಪ್ರಚಾರದೊಳಗ ಇದ್ದಿದ್ದಿಲ್ಲ. ಈಗ ಸಾಕಷ್ಟು ಹೆಣ್ಣು ಹುಡುಗಿಯರು ಸಾಕಷ್ಟು ಎಂಜಿನಿಯರ್ಸ್ ಆಗ್ಯಾರ. ಆದ್ರ ಅವಾಗ ಯಾರು ಇಲ್ದೇ ಇದ್ದಾಗ ಸಹಿತ ಧೈರ್ಯ ಮಾಡಿ ಅದನ್ನ ಪಡೆದುಕೊಂಡು ಕಲ್ತು ಫಸ್ಟ್ ಬಂದು MTech ಮಾಡ್ಕೊಂಡು ಕಂಪ್ಯೂಟರ್ ತಜ್ಞೆ ಅಂತ ತಿಳ್ಕೊಂಡು ಅನ್ನಿಸ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಪದ್ಮಶ್ರೀ ಪ್ರಶಸ್ತಿ ಪಡೆದು ಅದನ್ಕ ನನಗ ಬಹಳ ಸಂತೋಷ ಆಗ್ಬಿಟ್ಟದ. ನನಗ ಇಷ್ಟು ಹಗಲೆಲ್ಲ ಅನಿಸ್ತದಂದ್ರ ನನ್ನ ಜೀವನಾನ ಸಾರ್ಥಕ ಆತು. ನಾನೇನು ಜಾಯಿನ್ ಆದ ಹೊತ್ನ್ಯಾಗ ಇಷ್ಟು ಒಬ್ಬ ಅನರ್ಘ್ಯವಾದ ರತ್ನವನ್ನ ಇಡೀ ಲೋಕಕ್ಕೆ ಕೊಡ್ತೇನೆ ಅಂತ ಭಾವಿಸಿದ್ದಿಲ್ಲ. ಅದು ನನ್ನ ಪುಣ್ಯ. ಮತ್ತ ಇಂಥ ರತ್ನ ನನ್ನ ಕೈಯೊಳಗ ತಯಾರಾತಂತ ನನ್ಗ ತುಂಬಾ ಅಭಿಮಾನ ಅನಿಸ್ತದ. ಇದಲ್ದ ಇನ್ನೂ ಒಂದು ವಿಷಯವನ್ನ ನಾನು ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡದ್ದು ಏನಂದ್ರ, ಮನಸ್ಸು ಮಾಡಿದ್ರೆ ಬೇಕಾದನ್ನ ಸಾಧಿಸಬಹುದು. ಆದ್ರಿಂದ ಮಕ್ಕಳ ನೀವು ಯಾವಾಗ್ಲೂ ನಿಮ್ಮ ಶಕ್ತಿಯನ್ನ ತಿಳ್ಕೊಂಡು ನೀವು ಮುಂದುವರಿಬೇಕು. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಸಣ್ಣ ಕಥೆಯನ್ನ ಹೇಳ್ತೇನೆ. ಓಪದೇವ ಅಂತ ಒಬ್ಬ ಇದ್ದ. ಆ ಹುಡುಗ ಬಾಲಕ ಆಗಿನ ಪದ್ಧತಿಯಂತೆ ಅವನನ್ನ ಗುರುಕುಲಕ್ಕ ಅವ್ರ ತಂದೆ ಕಳ್ಸಿದ್ರು. ಅದು ಸಂಸ್ಕೃತದ ಬೇರೆ ಅಭ್ಯಾಸ ಮಾಡೋದಿತ್ತು. ಸಂಸ್ಕೃತದೊಳಗನಕ ಶಬ್ದಗಳ ಜಾಲ ಬಹಳ ಇರ್ತದ. ಆ ಹುಡುಗ ಅದು ಹತ್ಲಿಲ್ಲ, ಅದಕ್ಕ ಲಕ್ಷ್ಯಕ್ಕ ಬರ್ಲಿಲ್ಲ. ಅವ ಅದ್ರೊಳಗ ಪರಿಣಿತ ಆಗ್ಲಿಲ್ಲ. ಕಡಿಕ ಅವ ಬ್ಯಾಸತ್ ಏನ್ ಮಾಡ್ಬಿಟ್ಟ ಅಂತಂದ್ರ ಶಾಲಿನ ಬೇಡ ಗುರುಕುಲನ ಬೇಡ ಅಂತ ಹೊರಟು ಬಿಟ್ಟ.
ಹೊರಟು ತನ್ನ ಊರಿಗೆ ಹೋಗ್ಬೇಕು ಅಂತ ಹೋದಾಗ ಅಲ್ಲಿ ಏನಾತಂದ್ರ ಒಂದು ಕೆರೆ ಇತ್ತು. ಆ ಕೆರೆ ದಂಡಿ ಮೇಲಿನ ಒಂದು ಬಾವಿ ಇತ್ತು. ಆ ಬಾವಿ ಹತ್ರನ ಒಂದು ದೊಡ್ಡ ಮರ ಇತ್ತು. ಆ ಮರದ ಕೆಳಗ ಅವ ಕುತ್ಕೊಂಡ ಆಮೇಲೆ ಅಲ್ಲಿ ಹೆಣ್ಮಕ್ಳು ಬರ್ತಿದ್ರು, ಬಾವಿ ನೀರು ಜಗ್ತಿದ್ರು. ಜಗ್ಗಿ ಆ ಕೊಡ ತಗೊಂಡು ಅಲ್ಲಿ ಒಂದು ಕಟ್ಟಿರ್ತದ, ಗಡಗಡೆಯಿಂದ ಎಳದ ಕೂಡ್ಲೆ ಆ ಕೊಡ ಇಡ್ಲಿಕ್ಕೆ ಒಂದು ಜಾಗ ಇರ್ತದ. ಅದನ್ನ ಹೆಣ್ಮಕ್ಳು ತಗೊಂಡು ಹೋದ್ಮೇಲೆ ಅವ ಸಹಜ ನೋಡ್ದೆ, ಅವನ್ ದೃಷ್ಟಿ ಅಲ್ಲೇ ಆ ಕೊಡ ಇಡೋ ಜಾಗಕ್ಕ ಹೋತು. ಅಲ್ಲಿ ಏನಾಗಿತ್ತಂದ್ರ ಒಂದು ತೆಗ್ ಬಿದ್ದಿತ್ತು. ಇವನ್ ತಲೆಗೆ ಏನ್ ಬಂತವನು, ಅಲ್ಲ ಇಂಥ ಕಲ್ಲು ಅಲ್ಲಿ ಸೌದು ಇಷ್ಟು ಬದಲಾವಣೆ ಆಗಿದೆ, ನನ್ನ ಬುದ್ಧಿ ಯಾಕೆ ಬದ್ಲಿ ಆಗೋದಿಲ್ಲ? ಡೆಫಿನೆಟ್ಲಿ ನಾನು ಶಾಣೆ ಆಗ್ತೇನೆ, ನಾನ್ ಮನಸ್ಸು ಮಾಡ್ತೇನೆ, ನಾನು ಜಾಣ ಆಗ್ತೇನೆ ಅಂತ ಹೇಳಿ ಮನಿಗ್ ಹೊಂಟವ ತಿರುಗಿ ಬಂದು ಗುರುಕುಲದೊಳಗ ಕಲ್ತ ಇಷ್ಟು ಜಾಣ ಆದ ಅಂತಂದ್ರ ತನ್ನಷ್ಟು ದಡ್ರಿದ್ದವ್ರು ಸಹಿತ ಆ ಶಾಣ್ಯರಾಗುವಂತಹ ಪುಸ್ತಕಗಳನ್ನ ಬರೆದ ಪಂಡಿತ ರತ್ನ ಕೋವಿದ ಅಂತ ತಿಳ್ಕೊಂಡು ಅವ ಬಿರುದನ್ನು ಪಡೆದ. ಈ ರೀತಿ ಆಗ್ತದ. ಆದ್ರಿಂದ ನೀವು ಸಹಿತ ಯಾರು ದಡ್ರಲ್ಲ, ನಾ ದಡ್ಡ ಅಂಬೋದನ್ನ ತೆಗ್ದ ಬಿಡ್ರಿ, ನೀವು ಮನಸ್ಸು ಕೊಟ್ಟು ಓದ್ರಿ. ಮತ್ತೆ ಇನ್ನೊಂದು ಕಿವಿ ಮಾತಂದ್ರ, ಪರೀಕ್ಷಾದಾಗ ಮೊದ್ಲೇ ಸಲ ಬರೀಲಿಕ್ಕೆ ಹೋಗ್ಬಾರ್ದು. ಅದು ಎಕ್ಸ್ಪೆರಿಮೆಂಟ್ ಸ್ಟೇಜ್ ಅಲ್ಲ. ನಾವು ಮೊದ್ಲೇತನ ಪ್ರಶ್ನೆಗಳನ್ನ ನೋಡ್ಕೊಂಡು ಉತ್ತರ ಬರೋದು, ನಮ್ ನೆನಪಿನ ಶಕ್ತಿ ಎಷ್ಟದ ಎಂಬುದನ್ನ ನಮಗ್ ನಾವ ಪರೀಕ್ಷಾ ಮಾಡ್ಕೊಂಡ್ರ ನಿಮಗ ಪರೀಕ್ಷಾದ ಭಯ ದೂರ ಆಗ್ತದ. ಇದ್ರ ಜೊತೆಯಲ್ಲಿ ಇನ್ನೊಂದು ಕಿವಿ ಮಾತು, ನಾವು ಕನ್ನಡಿಗರು, ನಮ್ ಕನ್ನಡ ಭಾಷಾ, ಕನ್ನಡ ನೆಲ ಜಲ ಇದೆಲ್ಲ ಇರ್ಬೇಕು. ಇದಕ್ಕಾಗಿನ ನಿಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಅವಾಗನ 60ನೇ ಇಸ್ವಿ ಒಳಗನ ಈ ವಜ್ರ ಮಹೋತ್ಸವವನ್ನ ಆಚರಿಸುವಂತಹ ಸಂದರ್ಭ ಅದ ನಿಮಗೀಗ. ಅಲ್ಲಿ ನೀವು ಕನ್ನಡದ ಒಂದು ಕಂಪನ್ನ ಅವರು ಮುಂಬೈ ಒಳಗ ಬೀರ್ಯಾರ. ಅದು ಬಹಳ ಶ್ಲಾಘನೀಯವಾದಂತಹ ಕೆಲಸ. ಶ್ರೀಯುತ PM ಕಾಮತ್ ಅವ್ರದ್ದು ಮಹಿಮೆಯನ್ನ ಹೊಗಳಿದ್ದು ಕೇಳಿ ನನಗ್ ಬಹಳ ಸಂತೋಷ ಆಯ್ತು. ಅವ್ರು ಮಾಡಿದ ಕಾರ್ಯ, BH ಕುಲಕರ್ಣಿ ಅವರು, ಅವರೆಲ್ಲ ನಮ್ಮ ಉತ್ತರ ಕನ್ನಡದಿಂದ ಹೋಗಿ ಬಡ ಮಕ್ಕಳಿಗಾಗಿ ಮತ್ತೆ ಕನ್ನಡವನ್ನ ಉಳಿಸ್ಬೇಕು ಅಂತ ತಿಳ್ಕೊಂಡು ಮಾಡಿದ್ರು. ಈ ಭಾಷೆಯ ಮಹತ್ವದ್ದು ಇಷ್ಟಿರ್ತದಂದ್ರ ಕಲ್ಪನಾ ಇರೋದಿಲ್ಲ ನಮಗ ತಿಳಿದ ಇದ್ದಂಥ ಜಗಕ್ಕ ಹೋದ್ರ ನಮ್ ಮನಸ್ಸು ಹೊಯ್ದಾಡಿ ಬಿಡ್ತದ. ಒಂದು ಪ್ರಾಣಿ ಒಂದು ಪಕ್ಷಿಗೆ ಸಹಿತ ನಾವು ಮಾತಾಡಿದ್ದು ಗೊತ್ತಾಗ್ತದೆ. ಇದಕ್ಕೂ ಒಂದು ಸಣ್ಣ ನಾನು ಉದಾಹರಣೆಯನ್ನ ಕೊಡ್ತೇನೆ. ಒಂದು ಸರ್ಕಸ್ ಕಂಪನಿ ಇತ್ತು, ಬ್ರಿಟಿಷ್ ಸರ್ಕಸ್ ಕಂಪನಿ ಅದು. ಆ ಕಂಪನಿ ಒಳಗ ಒಂದು ಆನೆ ಇತ್ತು. ಆ ಆನೆ ಬಹಳ ಚಟುವಟಿಕೆ ಉಳ್ಳದಿತ್ತು, ಬಹಳ ಚಮತ್ಕಾರವನ್ನ ಮಾಡಿ ತೋರಿಸ್ತಿತ್ತು, ಮಕ್ಕಳಿಗೆಲ್ಲ ಬಹಳ ಪ್ರೀತಿದಿತ್ತದು. ಅದೇನ್ ಮಾಡ್ತಿತ್ತು, ಅವ ರಿಂಗ್ ಮಾಸ್ಟರ್ ಅಂತ ಇರ್ತಾರಲ್ಲ, ಆ ರಿಂಗ್ ಮಾಸ್ಟರ್ ಹೇಳಿದ ಕೂಡಲೇ ಹೋಗಿ ಬಡ ಒಂದು ಸ್ಟೂಲ್ ಮೇಲೆ ಈಶ್ವರ ಲಿಂಗ ತಗೊಂಡ್ ಬಂದು ಇಟ್ಟು, ಆಮೇಲೆ ಬಕೆಟ್ನಾಗ ನೀರು ತಗೊಂಡ್ ಬಂದು ಅಭಿಷೇಕ ಮಾಡಿ, ಹೂಗಳನ್ನು ಏರಿಸಿ, ಬಗ್ಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಂಥ ಎಲ್ಲ ಚಮತ್ಕಾರವನ್ನ ಅದು ಮಾಡ್ತಿತ್ತು. ಹಿಂಗಾಗಿ ಅಲ್ಲಿ ಹುಡುಗರಿಗೆಲ್ಲ ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತಿತ್ತು. ಇದನ್ನ ನೋಡ್ತಿತ್ತ, ಹಿಂಗ ನಡೀತಿತ್ತು. ಒಂದ್ ದಿನ ಏನಾಯ್ತು ಏನೋ, ಅದು ಯಾರ ಮಾತು ಕೇಳ್ದಂಗಾತು. ಯಾರನ್ನ ಇರಿಲಿ, ಯಾರ ಕಡೆ ಹೋಗ್ಲಿ, ಯಾರನ್ನ ಎತ್ತಿ ಒಗಿಲಿ ಅಂತ ಹಂಗ್ ಮಾಡ್ಲಿಕ್ಕೆ ಹತ್ ಬಿಡ್ತೀವಿ. ಅಂದ ಕೂಡಲೇ ಸರ್ಕಸ್ ಮ್ಯಾನೇಜರ್ಗೆ ಬಹಳ ಗಾಬರಿ ಆಗ್ಬಿಡ್ತೀವಿ. ಇದೇನ್ ಮಾಡ್ತಪ್ಪ, ಹಂಗಾರ ಇದು ಬೇಡ, ಈ ಆನಿನ ಶೂಟ್ ಮಾಡಿ ಕೊಂದ್ ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಅವ ಏನ್ ಮಾಡಿದೆ ಉಪಾಯ, ಕಡೀ ದಿವ್ಸ ಒಂದು ಸ್ಟೇಜ್ ಮೇಲೆ ಎಲ್ಲಾ ಕಾರ್ಯಕ್ರಮ ನೋಡಿದ್ಮೇಲೆ ಕಡೀಕ ಅದನ್ನ ಕೊಲ್ಲೋ ಕಾರ್ಯಕ್ರಮ ಇಟ್ಬಿಟ್ಟ. ಜಗ್ಗೆ ಮಂದಿ ಬಂದ್ರು, ಹುಡುಗರು ಬಂದ್ರು, ಎಲ್ಲಾರು ಬಂದ್ರು. ಇನ್ನೇನು ಅದು ಆಗೋದಿತ್ತು, ಇನ್ನೊಂದ್ ಸ್ವಲ್ಪ ಟೈಮ್ ಇತ್ತು. ಅಷ್ಟ್ರಾಗ ಒಬ್ಬ ವ್ಯಕ್ತಿ ಅವ್ರು ಏನ್ ಮಾಡಿದ್ರು ಅಂತಂದ್ರ, ಹೋಗಿ ಸರ್ಕಸ್ ಮ್ಯಾನೇಜರ್ನ ಭೇಟಿಯಾಗಿ ಮತ್ತ ನನಗೊಂದು ಅವಕಾಶ ಕೊಡ್ರಿ, ನಾನು ಆನೆ ಹತ್ರ ಹೋಗ್ತೇನೆ.
ಆನೆ ಹತ್ರ ಹೋಗ್ತಾನೆ ಅಂತಂದ ಕೂಡ್ಲೆನ ಅವರು ಸರ್ಕಸ್ ಮ್ಯಾನೇಜರ್ ಹೇಳಿದ್ರು, ಏ ಬ್ಯಾಡ್ರಪ್ಪ, ಮತ್ತ ನಿಮ್ಮನ್ನ ಎತ್ತಿ ಹೋಗದ್ರ ನೀವು ಸತ್ ಹೋದ್ರ ನನ್ನ ಒಯ್ದು ಜೈಲಿನಾಗ ಕುಡಿಸ್ತಾರ, ಅದಕ್ಕ ನೀವು ನಾನ್ ಇದಕ್ ಪರವಾನಗಿ ಕೊಡುದಿಲ್ಲ ಅಂತ. ಅವಾಗ ಅವರು ಆವಾಗಿನ ಕಲೆಕ್ಟರ್ ಅಂದ್ರೆ ಕಮಿಷನರ್ ಅಂತೇವಲ್ಲ, ಅವ್ರ ಕಡೆಯಿಂದ ನಾನ್ ಪರವಾನಗಿ ತಗೊಂಡ ಬಂದೇನಿ, ಅಕಸ್ಮಾತ್ ಅದ ನನ್ ಕೊಂದ್ರ ನನ್ ಜೀವಕ್ಕೆ ನಾನ ಹೊಣೆಗಾರ ಅಂತ ತಿಳ್ಕೊಂಡು ಹೇಳಿ ಆ ಲೆಟರ್ ಪತ್ರವನ್ನ ಆ ಮ್ಯಾನೇಜರ್ ಕೈಯಾಗ ಕೊಟ್ಟ ಮೇಲೆ ಆತಂದ ಅಲ್ಲಿಂದ ಪಂಜರದೊಳಗಿಂದ ತಗೊಂಡ್ ಬಂದ್ರ ಆನೆ ತಗೊಂಡ್ ಬಂದ ಕೂಡ್ಲೆ ಹೇಳ್ತೇವ ಆನೆಗೆ, ಅಪ್ಪ ನೀ ಯಾಕೆ ಇಷ್ಟ ಸಿಟ್ಟಿಗಿದ್ದಿದಿ, ನಿನ್ ಭಾಷೆ ಇಲ್ಲ ಅಂತ ಇಷ್ಟು ತೊಂದರೆ ಆಗಿದೇನು, ನಿನ್ನ ದಿನದ ಮಾತೃಭಾಷಾ ಕೇಳಿಲ್ಲ ಅಂತ ತಿಳ್ಕೊಂಡು ನಿನ್ ಮನಸ್ಸು ವ್ಯಗ್ರ ಆಗಿದೇನು, ಅದಕ್ ನೀ ಕಾಳಜಿ ಮಾಡ್ಬೇಡ, ನಾ ಇದ್ದೇನಿ, ನಿನ್ ಜೋಡಿ ಮಾತಾಡ್ತೇನಿ, ನಿನ್ ಹತ್ರ ಕೂಡ್ತೇನಿ, ನಿನ್ ಮೈ ಮೇಲೆ ಕೈಯಾಡಿಸ್ತೇನಿ ಅಂತಂದು ಕೂಡಲೇ ಆನೆ ಸ್ತಬ್ಧ ಆಗ್ಬಿಡ್ತು. ಅದು ಏನಿಲ್ಲ, ಇಷ್ಟು ತನಗ್ ಸಂತೋಷ ಆತು, ಅದ ಅಲ್ಲೇ ಮಲ್ಕೊಂಡು ಅವ್ರ ಹತ್ರನ ನಮಸ್ಕಾರ ಮಾಡ್ದಂಗ್ ಮಾಡ್ತೇವ್. ಆವಾಗ ಅವ್ರ ಮೈ ಮೇಲೆ ಕೈಯಾಡ್ಸಿದ್ರು, ಸೊಂಡಿ ಮೇಲೆ ಕೈಯಾಡ್ಸಿದ್ರು. ಆ ವ್ಯಕ್ತಿನ ರಡ್ಯಾರ್ಡ್ ಕಿಪ್ಲಿಂಗ್ ಅಂತ, ಅವರು ದೊಡ್ಡ ಇದು ಇದ್ದವರು, ಅಂದ್ರೆ ಇದ್ರದ್ದು ನೊಬೆಲ್ ಬಹುಮಾನವನ್ನು ಕೂಡ ಪಡೆದಂಥವ್ರು. ಯಾಕೆ ಹಂಗಾಗಿತ್ತಂದ್ರ ಆ ಆನೆಗೆ ತನ್ನ ಭಾಷೆ ಕೇಳದ ಇದ್ದದಕ್ಕ ಅಷ್ಟು ಮನಸ್ಸು ನೋವಾಗಿ ಹೋಗಿತ್ತು. ನಾವ್ ಅನ್ಕೋತೇವಿ, ಈಗ ನಾವೆಲ್ಲ ಕನ್ನಡದಾಗ ನಾವು ಮಾತಾಡ್ಲಿ, ಪ್ರೀತಿ ಮಾಡ್ಲಿ, ಬೈಲಿ, ಏನಿದ್ರು ನಮ್ ಭಾಷೆ ನಮಗ ಕಿವಿಗೆ ಬೀಳ್ತಿರ್ತದ. ಆದ್ರಿಂದ ನಮ್ ಮನಸ್ಸಿಗೆ ಬಹಳ ಸಂತೋಷ ಇರ್ತದ. ಇದ ಇಲ್ಲೇ ನಮಗ್ ತಮಿಳು ನಮ್ಗ್ ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ, ನಾವ್ ಚೆನ್ನೈಗ್ ಹೋದ್ರ ನಮಗ ಮನಸ್ಸಿಗೆ ವ್ಯಗ್ರ ಆಗ್ತದ. ಆಮೇಲೆ ನೀವು ತೆಲುಗು ಗೊತ್ತಿಲ್ಲ ಅಂತ ತಿಳ್ಕೊಡ್ರಿ, ಅಂಥಲ್ಲಿ ಹೋದ್ರ ನಮಗ್ ಬಹಳ ಎಲ್ಲೋ ಇದ್ದಂಗ, ಏನೋ ಕಳ್ಕೊಂಡಂಗ ಮನಸ್ಸಿಗೆ ಬಹಳ ವ್ಯಥೆ ಆಗ್ತದ. ಆದ್ರಿಂದ ಭಾಷೆಯ ಮಹತ್ವ ಬಹಳ ಅದ. ನಮ್ ಕನ್ನಡ ಭಾಷೆ ಕೂಡ ಬಹಳ ಸಮೃದ್ಧ ಆಗಿದ್ದ, ಸಂಪತ್ತು ಭರಿತವಾಗಿದ್ದದ. ಅದನ್ನೆಲ್ಲಾ ನೀವು ದೊಡ್ಡವರಾಗ್ಬೇಕು, ಕನ್ನಡ ಭಾಷೆ ಕಲಿಬೇಕು. ಮತ್ತೆ ನಮ್ ಭಾಷೆ ನಾವು ಉಳಿಸ್ದ ಬೆಳೆಸ್ದ ಅದನ್ನ ಬ್ಯಾರೆದವ್ರು ಯಾರು ಉಳಿಸ್ತಾರ? ಆದ್ರಿಂದ ಕನ್ನಡವನ್ನ ನಾವು ಬಹಳ ಪ್ರೀತಿ ಮಾಡೋಣಂತ, ನಮ್ ಕನ್ನಡ ಭಾಷೆಯನ್ನ ಉಳಿಸೋಣಂತ. ಮತ್ತ ಈ ಯಾವಾಗ್ಲೂ ನೋಡ್ರಿ, ನಾವು ಸುಮ್ಮನೆ ಕೂತೇವಂದ್ರು ನಮ್ ತಲೆಯಾಗ ವಿಚಾರ ಏನಾದ್ರೂ ಬರ್ತಿರ್ತದ. ಅದು ಬರೋದ ನಮ್ಮ ಮಾತೃಭಾಷಾದೊಳಗಿಂದ ಬರ್ತಿರ್ತದ, ಅದು ಬೇರೆ ಭಾಷಾದಾಗಿಂದ ಬರುವುದಿಲ್ಲ. ಇದನ್ನು ಟೆಸ್ಟ್ ಮಾಡ್ಲಿಕ್ಕೆ ಒಬ್ಬ ಈ ವಿಜಯನಗರ ಕಾಲಕ್ಕ, ಕೃಷ್ಣದೇವರಾಯನ ಕಾಲಕ್ಕ, ತೆನಾಲಿ ರಾಮ ಅಂತ ನೀವು ಹೆಸರು ಕೇಳಿರ್ಬೇಕು, ಒಬ್ಬ ಬಂದಿದ್ನಂತ. ಅವ 5-6 ಭಾಷಾನು ಅಷ್ಟೇ ಪ್ರಬುದ್ಧವಾಗಿ ಮಾತಾಡ್ತಿದ್ದ. ಅವ ಏನ್ ಕರಾರಿಟ್ಟ ಅಂದ್ರ, ನನ್ ಮಾತೃಭಾಷಾ ಯಾವ್ದು ಕಂಡು ಹಿಡೀರಿ. ಆವಾಗ ಉಳ್ಕಿದವ್ರಿಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಎಲ್ಲಾನು ಅಷ್ಟೇ ಅವ ಸರಿಯಾಗಿ ಮಾತಾಡ್ತಿದ್ದ, ಮತ್ತ ನಿರರ್ಗಳವಾಗಿ ಮಾತಾಡ್ತಿದ್ದ. ಆಮೇಲೆ ಏನಾಯ್ತು, ನಾನ್ ಹೇಳ್ತೇನೆ, ತೆನಾಲಿ ರಾಮ ಹೇಳ್ದೆ, ನಾನ್ ಹುಡುಕ್ತೇನೆ, ಅದನ್ನ ಹೇಳ್ತೇನೆ ಅಂತ. ಏನಾಯ್ತಂದ್ರ ಅವ ಮಲ್ಕೊಂಡಿದ್ದ, ರಾತ್ರಿ ಹೊತ್ತು ತೆನಾಲಿ ರಾಮ ಹೋಗಿ ಅವಾಗ ಒದ್ದ ಕುಳ್ಳೆ ಅವ ಯಾರ್ಲೆ ಒದ್ದವ ಅಂತ ಅಂದ ಕುಳ್ಳೆನ ಮರುದಿವ್ಸ ಬಂದು ಹೇಳ್ದ, ನಿನ್ನ ಮಾತೃಭಾಷೆ ಇದ ಅಂತ. ಯಾಕಂದ್ರ ನಾವು ಎದ್ರಾತು, ಕೂತ್ರಾತು, ನಿಂತ್ರಾತು, ಏನ್ ವಿಚಾರ ಬರೋದು ನಮ್ಮ ಮೂಲ ಭಾಷೆ, ನಮ್ಮ ಮಾತೃಭಾಷೆಯಿಂದ ಬರ್ತದ. ಮತ್ತ ಹೇಳಿದ್ವಲ್ಲ, ಕನ್ನಡದ್ದು 1-2 ನುಡಿದು ಹಾಡನ್ನ ಹೇಳ್ತೇನೆ, ಆಮೇಲೆ ನಾನು ನನ್ನ ಭಾಷಣವನ್ನ ಮುಗಿಸ್ತೇನೆ. ಮೊದ್ಲಿಗೆ, ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ಪ್ರಾಣ ಕನ್ನಡ, ನಮ್ಮ ರಕ್ತ ಕನ್ನಡ, ನಮ್ಮ ರಕ್ತ ಕನ್ನಡ. ಚಾಲುಕ್ಯ ರಾಷ್ಟ್ರಕೂಟ ವಿಜಯನಗರ ರಾಜರ ಕಾಳಗದೋಳು ಕೆಚ್ಚಿನಿಂದ ಕಾದಿದಂಥ ವೀರರ ವೀರ ಮಾತೆ ಕನ್ನಡ. ಬಸವ ಚನ್ನ ಬಸವ ಅಲ್ಲ ಮಾದಿ ಶಿವನ ಶರಣರ, ಬಸವ ಚನ್ನ ಬಸವ ಅಲ್ಲ ಮಾದಿ ಶಿವನ ಶರಣರ, ಕನಕ ಪುರಂದರ ವಿಜಯ ವಿಠಲ ಜಗನ್ನಾಥ ದಾಸರ ದಾಸವಾಣಿ ಕನ್ನಡ. ಮುತ್ತು ರತ್ನಗಳನ್ನು ಬಳ್ಳದಿಂದ ಅಳೆದು ಮಾರಿದ, ದತ್ತಿ ದಾನ ಧರ್ಮಗಳಿಗೆ ತಮ್ಮ ಧನವ ತೂರಿದ ನಮ್ಮ ನಾಡು ಕನ್ನಡ.
ನಮ್ಮ ನಾಡು ಕನ್ನಡ. ಈ ರೀತಿಯಾಗಿ ನಾವು ಕನ್ನಡವನ್ನ ಬೆಳೆಸ್ಲಿಕ್ಕೆ ತಮ್ಮ ಎಲ್ಲರ ಸಹಕಾರವನ್ನು ನಾವು ಬೇಡ್ತೇವೆ. ಮಕ್ಕಳೇ, ನೀವು ಬಹಳ ಚೆನ್ನಾಗಿ ಕನ್ನಡ ಭಾಷೆಯನ್ನ ಕಲಿತು ಮತ್ತ ನಿಮ್ದು ಸಹಿತ ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಕನ್ನಡವನ್ನ ಬೆಳೆಸ್ಬೇಕು ಅಂತ ಕೇಳ್ಕೊಂಡು ನನ್ನ ಈ ಸಮಾರಂಭಕ್ಕೆ, ವಾರ್ಷಿಕ ಸ್ನೇಹ ಸಮ್ಮೇಳನಕ್ಕೆ ಅತಿಥಿಯಾಗಿ ಕರೆದು ನನಗ ಗೌರವವನ್ನ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳು. ಎಲ್ಲ ಶಿಕ್ಷಕ ವರ್ಗದವರಿಗೂ ಆತು, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಆತು, ಮಕ್ಕಳಿಗಾತು, ಪಾಲಕರಿಗಾತು, ಎಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತೇನೆ. ಮಕ್ಕಳೇ, ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ ಮ್ಯಾಲ ಇರ್ತದೆ. ನೀವು ಕೀರ್ತಿವಂತರಾಗ್ರಿ, ಆಯುಷ್ಯವಂತರಾಗ್ರಿ, ಐಶ್ವರ್ಯವಂತರಾಗ್ರಿ. ದೇವರು ಎಲ್ಲವನ್ನೂ ನಿಮಗ ಒಳ್ಳೆಯದನ್ನ ಅನುಗ್ರಹಿಸಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು ಮೇಡಮ್. ಸಕ್ಸಸ್ ಅನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆಯದವರೆಂದರೆ ತಾಯಿ ಮತ್ತು ಗುರು ಎಂಬ ಮಾತನ್ನು ಕೇಳಿದ್ದೇವೆ. ಆದರೆ ಗುರುಗಳ ಬಾಯಿಯಿಂದ ಇವತ್ತು ಕೇಳಿದೆವು. ಅವರು ಹೇಳಿದರು, ಡಾಕ್ಟರ್ ಸುಧಾಮೂರ್ತಿಗೆ ಪದ್ಮಶ್ರೀ ಸಿಕ್ಕದ್ದು ನೋಡಿ ತಮ್ಮ ಜೀವನವೇ ಸಾರ್ಥಕವಾಯಿತು ಅಂತ. ಹಾಗೂ ಚಿಕ್ಕ ಮಕ್ಕಳಿಗೆ ಕತೆ ಹೇಳುವುದರ ಮುಖಾಂತರ ಅನೇಕ ಕಿವಿ ಮಾತುಗಳನ್ನು, ಉದಾಹರಣೆಗೆ ಏಕಾಗ್ರಚಿತ್ತ, ಎಕ್ಸಾಮ್ ಈಸ್ ನಾಟ್ ಅನ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಮತ್ತು ಕನ್ನಡದ ಅಭಿಮಾನ, ಇವುಗಳನ್ನೆಲ್ಲ ತುಂಬಾ ಚೆನ್ನಾಗಿ ರೀತಿಯಿಂದ ಹೇಳಿಕೊಟ್ಟ ಶ್ರೀಮತಿ ಸುಮತಿ ಯಾದವ್ನವರ್ ಮೇಡಮ್ ಅವರಿಗೆ ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಇನ್ನು ಅಧ್ಯಕ್ಷರ ಭಾಷಣ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮೆಲ್ಲರಿಗೂ ಸತತ ಮಾರ್ಗದರ್ಶಕರಾಗಿರುವ ಡಾಕ್ಟರ್ PM ಕಾಮತ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಓವರ್ ಟು ಕಾಮತ್ ಸರ್. You have to unmute yourself. Sir, you have to unmute yourself. Yes, sir. Okay. Yeah. ಹಾಗೂ ಸುನತಿ ಮಠ್ ಟೀಚರ್ ಅವರು ಮಲ್ಟಿಫೆಸಿಟೆಡ್ ಪರ್ಸನಾಲಿಟಿ, ಮತ್ತು ನಮ್ಮ ಜಾಯಿಂಟ್ ಸೆಕ್ರೆಟರಿ ವಿಜಯ್ ಕುಲಕರ್ಣಿ ಅವರು, ಇವರಿಬ್ರು ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ಅನ್ನು ಇಲ್ಲಿ ತನಕ ತಂದದಕ್ಕೆ ಮತ್ತು ಅವರ ಜ್ಞಾನ ಭಂಡಾರವನ್ನು ಅವರು ನಮ್ಮ ಮುಂದೆ ಸಂಪೂರ್ಣವಾಗಿ ತೆರೆದು ಮಕ್ಕಳಿಗೆ ಹಾಗೂ ಟೀಚರ್ಸಿಗೆ ಅಷ್ಟೇ ಅಲ್ಲ, ಅನೇಕ ಕನ್ನಡ VPM ಮಂಡಳಿಯ ಅನೇಕ ಸದಸ್ಯರು ನನ್ನ ಜೊತೆಗೆ ಅಗ್ರಿ ಆಗ್ತಾರೆ ಅಂತ ನಾನು ತಿಳ್ಕೊಳ್ತೇನೆ. ನಮ್ದು ಕೂಡ ಜ್ಞಾನ ಅವರ ಮಾತು ಕೇಳಿ ತುಂಬಾ ವೃದ್ಧಿ ಆಯ್ತು ಅಂತ ನನಗೆ ಅನಿಸ್ತಾ ಇದೆ. ಹೀಗೇನೆ ಇನ್ನು ಮುಂದೆ ಸುನೀತಾ ಮಠ್ ರವರು ಬೇರೆ ಬೇರೆ ಕಡೆಯಿಂದ ಒಳ್ಳೆ ಕನ್ನಡ ಸಾಹಿತಿಗಳನ್ನು, ಕನ್ನಡ ಭಾಷೆಯ ರುಚಿ ಇದ್ದವರನ್ನು ಕರ್ಕೊಂಡು ಬಂದು ಈ ಸಭೆಯನ್ನು ಇನ್ನೂ ಹೆಚ್ಚು, ಈ ಸಲ ಇದು ಟೆಕ್ನಿಕಲ್ ಸಭೆ ಆಗಿದೆ, ಇನ್ನು ಮುಂದೆ ಅದು ನಮ್ಮ ರೆಗ್ಯುಲರ್ ಸಭೆ ಆಗ್ಲಿ ಅಂತ ಹೇಳಿ ನಾನು 2 ಮಾತು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ ಯು. ಆಯ್ತು ಸರ್, ನಾನು ಪ್ರಯತ್ನ ಮಾಡ್ತೀನಿ. ಕಾಮತ್ ಸರ್. ಮತ್ತೆ ನಾನು ಹೇಳಲಿಕ್ಕೆ ಮರೆತೆ, ಮೇಡಮ್ ಅವರು ನಮ್ಮ ಶಾಲೆಗೆ ಮಕ್ಕಳಿಗೋಸ್ಕರ ಏನಾದ್ರೂ ತೆಗೆದುಕೊಳ್ಳ್ರಿ ಅಂತ ಹೇಳಿ ಸ್ವಲ್ಪ ಅಮೌಂಟ್ ಅನ್ನು ಕೊಟ್ಟಿದ್ದಾರೆ ಮತ್ತು ತಾವು ಬರೆದ ಕಥೆಗಳನ್ನ ನಮ್ಮ ಶಾಲೆಯ ಲೈಬ್ರರಿಗೆ
ಅವರು ತುಂಬಾ ಪುಸ್ತಕಗಳನ್ನ ನನ್ನ ಹತ್ರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬನ್ನಿ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಶಾಲೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸುವ 9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಪ್ರಿಯಾಂಕಾ ಗೌಡ ಇವಳಿಂದ ಒಂದು ನೃತ್ಯವನ್ನು ನೋಡೋಣ. ಚೆನ್ನಾಗಿ ನೃತ್ಯ ಪ್ರದರ್ಶಿಸಿದ ಪ್ರಿಯಾಂಕಾಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ಕೊಟ್ಟು ಇದೇ ರೀತಿಯಲ್ಲಿ ಮುಂದೆನೂ ಕೂಡ ಯಶಸ್ವಿಯಾಗಬೇಕೆಂದು ಪ್ರೋತ್ಸಾಹಿಸುವುದಕ್ಕಾಗಿ ಇಡಲಾದ ದತ್ತಿ ಬಹುಮಾನ ಅಂದರೆ ಎಂಡೋಮೆಂಟ್ ಪ್ರೈಸ್ಗಳ ವಿವರವನ್ನು ಮೊದಲನೆಯದಾಗಿ ಪ್ರಾಥಮಿಕ ಶಾಲೆಯ ಪರಿವೀಕ್ಷಕಿಯರಾದ ಶ್ರೀಮತಿ ಗೌರಿ ದೇಶಪಾಂಡೆ ಹಾಗೂ ಎರಡನೆಯದಾಗಿ ಮಾಧ್ಯಮಿಕ ಶಾಲೆಯ ಇಂಗ್ಲಿಷ್ ಶಿಕ್ಷಕಿಯಾದ ಶ್ರೀಮತಿ ಜ್ಯೋತಿ ಕುಲಕರ್ಣಿ ಅವರು ಓದಲಿದ್ದಾರೆ. ಓವರ್ ಟು ಗೌರಿ ಟೀಚರ್. ಥ್ಯಾಂಕ್ ಯು ಸುನೀತಾ. ಎಲ್ಲರಿಗೂ ನಮಸ್ಕಾರಗಳು. 2019-2020 ಶೈಕ್ಷಣಿಕ ವರ್ಷದ ಬಹುಮಾನ ವಿಜೇತರು ಬಾಲ್ವಾಡಿ ವರ್ಷಿಣಿ ಆಚಾರಿ ಫಸ್ಟ್ ರ್ಯಾಂಕ್, ಕುಶಾಲ್ ಹಲಿಯಾರ್ ಸೆಕೆಂಡ್ ರ್ಯಾಂಕ್, Standard first Sahana Jagadish first rank,
Shreyas Hegdar, second rank. Standard second. Standard second, Punit Kotian, first rank. Saloni Matke, second rank. Standard third, Standard third, Shamita Gowda, first rank. Kavita Chauhan, second rank. First prize, second prize. First, Shamita Gowda, first rank. Kavita Chauhan, second rank. Standard fourth, Joseph Astor, first rank. Akhil Holeyar, second rank. ಈಗ ಎಂಡೋಮೆಂಟ್ ಪ್ರೈಸ್ 150ಕ್ಕೂ ಹೆಚ್ಚು ಎಂಡೋಮೆಂಟ್ ಪ್ರೈಸ್ಗಳು ಇವೆ. ಸಮಯದ ಅಭಾವದಿಂದ ಕೇವಲ 5 ಮಾತ್ರ ಓದುತ್ತೇನೆ. ಲೆಟ್ ಶ್ರೀಮತಿ ಮೀರಾಬಾಯಿ ವಿ ನಾಯಕ್ ಮೆಮೋರಿಯಲ್ ಎಂಡೋಮೆಂಟ್ ಪ್ರೈಸ್ instituted by Srimati Sushma P. Kamar, awarded to highest scorer among girls in Standard 4 who continues her education in PPM Kannada High School, goes to Pallavi Malge. Let Shri Madhav M. Kamath Memorial Endowment Prize instituted by Dr. P.M. Kamath, Honorary Chairman of PPM, awarded to needy and bright student of the Standard 4, goes to Joseph Pastor. Sri H.S. Hunshikatti Endowment Prize instituted by Shri B.H. Katti, Honorary Secretary of PPM, awarded to needy and deserving student, goes to Varshini Achari. Shri C.A. Karunakar Shetty Endowment Prize instituted by Shri C.A. Karunakar Shetty, Honorary Treasurer of PPM, awarded to needy and deserving student, goes to Gagan Gowda. ಈಗ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಶ್ರೀ ಕೃಷ್ಣಾಜಿ ಕಡ್ಕೋಳ ಅಂಡ್ ಶ್ರೀಮತಿ ರಾಧಾಬಾಯಿ ಕೆ ಕಡ್ಕೋಳ ಎಂಡೋಮೆಂಟ್ ಪ್ರೈಸ್ ಇನ್ಸ್ಟಿಟ್ಯೂಟೆಡ್ ಬೈ ಶ್ರೀಮತಿ ಎಲ್ ಪಿ ವಡೆಯ ಎಕ್ಸ್ ಸೂಪರ್ವೈಸರ್ ಆಫ್ PPM KHS, awarded to best student in standard 1st to 4, goes to Shamita Gowda. ಇವಳು ಬಾಲ್ವಾಡಿಯಿಂದ ನಮ್ಮ ಶಾಲೆಯಲ್ಲೇ ಕಲಿಯುತ್ತಿದ್ದಾಳೆ. ಇವಳು ಕಲಿಯುವುದರಲ್ಲಿ ಯಾವಾಗಲೂ ಮುಂದೆ ಇದ್ದಾಳೆ. ಬರೀ ಅಭ್ಯಾಸದಲ್ಲಿ ಮಾತ್ರ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಬಹುಮಾನವನ್ನು ಪಡೆದಿದ್ದಾಳೆ. ಶಾಂತ ಸ್ವಭಾವದವಳು ಮತ್ತು ಎಲ್ಲಾ ಕೆಲಸಗಳಲ್ಲಿಯೂ ಸಹಾಯವನ್ನು ಮಾಡುತ್ತಾಳೆ. ಈಗ ಆನ್ಲೈನ್ ದಲ್ಲಿಯೂ ಕೂಡ ಒಂದು ದಿನ ಕೂಡ ಮಿಸ್ ಮಾಡದೆ ನಮ್ಮೊಂದಿಗೆ ದಿನಾಲು ನಮ್ಮ ಆನ್ಲೈನ್ ಸ್ಟಡಿಯಲ್ಲಿ ಬರುತ್ತಾಳೆ. ಮತ್ತೆ ಎಲ್ಲವನ್ನೂ ಬರೆದು ಕಳಿಸುತ್ತಾಳೆ. ಅದಲ್ಲದೆ ಅತ್ಯುತ್ತಮ ವಿದ್ಯಾರ್ಥಿನಿ ಆಗಿದ್ದಾಳೆ. ಈ ವರ್ಷ ಕೂಡ ಎಲ್ಲಾ ಆಕ್ಟಿವಿಟೀಸ್ ನಲ್ಲಿಯೂ ಪ್ರಥಮ ಬಹುಮಾನವನ್ನು ಪಡೆದಿದ್ದಾಳೆ. ಥ್ಯಾಂಕ್ ಯು. ಓವರ್ ಟು ಜ್ಯೋತಿ ಟೀಚರ್. ಹಲೋ, ಎಲ್ಲರಿಗೂ ನಮಸ್ಕಾರಗಳು.
ಅಕಾಡೆಮಿಕ್ ಪ್ರೈಸಸ್ 2019-20. 5ರಿಂದ 10ನೇ ತರಗತಿಯಲ್ಲಿ hello, am I audible? Yes. 5ರಿಂದ 10ನೇ ತರಗತಿಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಮಾಡಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವುದರ ಜೊತೆಗೆ ಉಳಿದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಹಾಗೂ ಪ್ರೇರೇಪಿಸುವ ಉದ್ದೇಶವನ್ನಿಟ್ಟುಕೊಂಡು ಈ ಬಹುಮಾನಗಳನ್ನು ವಿತರಿಸಲಾಗುತ್ತದೆ. 5ರಿಂದ 10ನೇ ತರಗತಿ ಕಳೆದ ವರ್ಷ ಅಂದರೆ 2019-20ನೇ ಸಾಲಿನ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನದಲ್ಲಿ ಉತ್ತೀರ್ಣರಾದ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳು ಈ ಕೆಳಗಿನಂತಿವೆ. From standard 5th, first rank Sundalkar Sushant, second rank Saukar Hajara, from standard 6th, first rank Gauda Sanjita, second rank Takkelar Amulya. Standard 7th, first rank Rathod Vinod, second rank Tadkal Akash. Standard 8A, first rank Madiwal Annu, second rank Takkelar Bhavani. Standard 8B, first rank Uple Elina, second rank Kote Sarala. From standard 9th A, first rank Gudigar Reshma, second rank Wagmare Akshata. Standard 9th B, first rank Manigeri Basilingamma, second rank Hegdekar Nandini. From 10th A standard, first rank Pujari Devika, second rank Dhargan Rohit. From standard 10th B, first rank Jadav Pooja, second rank Marathe Kajal. ಎರಡ್ 2019-20ನೇ ಸಾಲಿನ 10ನೇ ವಿದ್ಯಾರ್ಥಿಗಳ ಫಲಿತಾಂಶ ಈ ರೀತಿಯಾಗಿದೆ. 10th A ಪಾಸಿಂಗ್ ಪರ್ಸೆಂಟೇಜ್ 96.43, 10th B 96.67. ಮಿಸ್ ದೇವಿಕಾ ಪೂಜಾರಿ 90.6% ಶೇಕಡಾದಿಂದ ಅಂಕದೊಂದಿಗೆ ಪ್ರಥಮ ಸ್ಥಾನದಲ್ಲಿದ್ದರೆ, ಮಾಸ್ಟರ್ ಧರ್ಗನ್ ರೋಹಿತ್ 83.2% ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ ಗಳಿಸಿದ್ದಾನೆ. ಹಾಗೂ ತೃತೀಯ ಸ್ಥಾನದಲ್ಲಿ ಕಾಂಬ್ಳೆ ಗಾಯತ್ರಿ 82.2% ಅಂಕಗಳಿಂದ ಉತ್ತೀರ್ಣರಾಗಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾಪ್ರಸಾರಕ ಮಂಡಳವು ವಾರ್ಷಿಕ ಪರೀಕ್ಷೆಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಪೂರ್ವಕವಾಗಿ ಕೊಡುವ ಬಹುಮಾನವೇ ದತ್ತಿ ಬಹುಮಾನ. ಅದರಲ್ಲಿ ಮೊದಲನೆಯದಾಗಿ ಪೂಜಾರಿ ದೇವಿಕಾ. ಕಳೆದ ಶೈಕ್ಷಣಿಕ ವರ್ಷ ಅಂದರೆ 2019-20ನೇ ಸಾಲಿನ ಬೆಸ್ಟ್ ಸ್ಟೂಡೆಂಟ್ ಆಗಿ ಆಯ್ಕೆಯಾದ ಇವಳು SSC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣವಾಗಿ ಒಟ್ಟು 30 ಎಂಡೋಮೆಂಟ್ ಪ್ರೈಸ್ಗಳನ್ನು ತನ್ನದಾಗಿಸಿಕೊಂಡಿದ್ದಾಳೆ. ಆದರೆ ಸಮಯದ ಅಭಾವದಿಂದಾಗಿ ಈಗ ಕೇವಲ 5 ಎಂಡೋಮೆಂಟ್ ಪ್ರೈಸ್ಗಳ ವಿವರಣೆಯನ್ನು ಮಾತ್ರ ನಾನು ಓದುತ್ತೇನೆ. Let's see LD Char Memorial Endowment Prize to the student who scores highest in SSC exam. Late Dr. CM Kulkarni Memorial Endowment Prize
to the student who scores highest marks in social studies in the SSC exam. Silver Jubilee Prize in the name of late Sri Anantrao R. Kulkarni, instituted by Professor V.A. Kulkarni for the student who scores highest marks in Kannada in the SSC exam. Shri Dr. Gudi Endowment Prize to the student who scores highest marks in Maths in the SSC exam. Late Shri N.D. Vadiyar and Srimati Rukmini Vadiyar Memorial Prize instituted by Srimati L.P. Vadiyar to the student who scores highest marks in Hindi in the SSC exam goes to Kumari Pujari Devika. Next, Dhargan Rohit. Late Sri Gerald D'Souza Memorial Prize instituted by his sisters and brothers to the second rank holder in SSC exam goes to Master Dhargan Rohit. Next, Gayatri Kamble. Late Pandit S.K. Suvarna Memorial Prize to the student who scores highest marks in the science in the SSC exam goes to Kumari Kamble Gayatri. Endowment Prize instituted by Mrs. Shakuntala J. Shanbag, a boy student of Standard 10 in VPM KHS for good conduct goes to Master Jadav Arun of Standard 10th A. Late Jairam Shanbag Endowment Prize instituted by Srimati Shakuntala J. Shanbag, a girl student of Standard 10 in VPM KHS for good conduct goes to Kumari Manigeri Basalinga of Standard 10th B. Shri Peter Marsh Endowment Prize to the best student in creative arts goes to Master Dasari Hariom of Standard 10th B. Late Sri Mejar Gopal Pai Memorial Prize instituted by Srimati S.S. Pai, student adjudge, best in curricular and co-curricular. Late Sri Madhavrao G. Deshpande Memorial Prize instituted by Sri A.M. Deshpande to the best student of Parliamentarian of the Year goes to Kumari Mane Akanksha of Standard 10th B. Late Sri Mejar Gopal Pai Memorial Prize instituted by Srimati S.S. Pai, student adjudge, best in curricular and co-curricular activities goes to Miss Gudigar Reshma of Standard 10th A. Shri Mahavir Prasad J. Sharaf Prize and Dhanasham Das Sharaf Memorial Rolling Trophy, best student of the year goes to Kumari Akshata Wagmare of Standard 10th A. ಅಕ್ಷತಾ ವಾಗ್ಮಾರೆ ಅಧ್ಯಯನದಲ್ಲಿ ಅಪಾರ ಆತ್ಮವಿಶ್ವಾಸ, ಸಜ್ಜನಿಕೆಯುಳ್ಳ ಇವಳು ಗುರು ಹಿರಿಯರಲ್ಲಿ ಅಗಾಧವಾದ ಗೌರವ, ಆತ್ಮ ಸಂಯಮತೆಯ ಪ್ರವೃತ್ತಿಯಿಂದ ಯಾವುದೇ ಕೆಲಸ ಕೊಟ್ಟರೂ ಅದನ್ನು ಶ್ರದ್ಧೆಯಿಂದ, ಸಂಪೂರ್ಣ ಏಕಾಗ್ರತೆಯಿಂದ ಪೂರ್ಣಗೊಳಿಸುವ ಛಲದ ಸಾಮರ್ಥ್ಯವನ್ನು ಹೊಂದಿದ ಈ ವಿದ್ಯಾರ್ಥಿನಿ ದಿನನಿತ್ಯದ ಕಲಿಕೆಯಲ್ಲಿ ಪ್ರಯತ್ನ, ಪ್ರಾಮಾಣಿಕತೆ, ಶಿಸ್ತು, ಸೃಜನಶೀಲತೆಯನ್ನು ಮೈಗೂಡಿಸಿಕೊಂಡ ಇವಳು ಉಳಿದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕಳಾಗಿದ್ದಾಳೆ ಎಂದು ಹೇಳಿದರೆ ತಪ್ಪಾಗಲಾರದು. ಬಹುಮಾನ ವಿಜೇತರಾದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು, ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಸುನಿತಾ ಮಠ್ ಅವರು ನಡೆಸಿಕೊಳ್ಬೇಕೆಂದು ಕೇಳಿಕೊಳ್ತೇನೆ.
ಟು ಜ್ಯೋತಿ ಟೀಚರ್ ಅಂಡ್ ಗೌರಿ ಟೀಚರ್. ಬೆಸ್ಟ್ ಗರ್ಲ್ ಆಗಿ ಆಯ್ಕೆ ಆಗಿರುವ ಕುಮಾರಿ ಅಕ್ಷತಾ ವಾಗ್ಮಾರೆ, ಇವಳಿಗೆ ಕಾಂಗ್ರ್ಯಾಚುಲೇಷನ್. ಮತ್ತು ಅಕ್ಷತಾ ವಾಗ್ಮಾರೆ, ಬನ್ನಿ ಈಗ ಅವಳ ಅನಿಸಿಕೆಗಳನ್ನು ಕೇಳೋಣ. ಓವರ್ ಟು ಜ್ಯೋತಿ. ಪ್ರಪ್ರಥಮವಾಗಿ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ನಿಮ್ಮ ಮುಂದೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನನ್ನ ಹೆಸರು ಅಕ್ಷತಾ ವಾಗ್ಮಾರೆ. ಈ ವರ್ಷ ನಾನು 10ನೆಯ ಇಯತ್ತೆಯಲ್ಲಿ ಓದುತ್ತಿದ್ದೇನೆ. 10ನೆಯ ಇಯತ್ತೆ ಅಂದರೆ ಎಲ್ಲರಿಗೂ ತುಂಬ ಮುಖ್ಯ, ನನಗೂ ಸಹ ಮುಖ್ಯನೇ ಆಗಿದೆ. ಈ ವರ್ಷ ಕೊರೋನಾ ಮಹಾಮಾರಿ ಇರುವುದರಿಂದ ಎಲ್ಲ ಶಾಲೆಗಳು ಮುಚ್ಚಿತ್ತು. ಆದ್ದರಿಂದ ನಮಗೆ ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ. ನಾವು ಶಾಲೆಯನ್ನು, ಶಿಕ್ಷಕರನ್ನು ತುಂಬ ನೆನೆಸಿಕೊಂಡಿದ್ದೇವೆ. ಎಲ್ಲರೂ ಕೂಡಿ ಶಾಲೆಗೆ ಹೋಗುವುದಾಗಿರಲಿ, ಪ್ರಾರ್ಥನೆ ಮಾಡುವುದಾಗಿರಲಿ, ಶಿಕ್ಷಕರು ಹಾಜರಿ ತೆಗೆದುಕೊಳ್ಳುವುದಾಗಿರಲಿ, ಪಾಠ ಕಲಿಸುವುದಾಗಿರಲಿ, ಎಲ್ಲವನ್ನು ತುಂಬ ನೆನೆಸಿಕೊಂಡಿದ್ದೇವೆ. ಈ ವರ್ಷ ಕೊರೋನಾ ಇರುವುದರಿಂದ ಲಾಕ್ಡೌನ್ ಇತ್ತು. ಎಲ್ಲರೂ ಮನೆಯಲ್ಲಿ ಲಾಕ್ ಆಗಿದ್ದರು. ಇಂತಹ ಸಂಕಟದ ಸಮಯದಲ್ಲೂ ಸಹ ನಮಗೆ ಶಿಕ್ಷಣ ದೊರೆಯುತ್ತಿದೆ ಎಂದರೆ ಇದು ತುಂಬ ಸಂತೋಷದ ವಿಷಯ. ಶಿಕ್ಷಕರು ಆನ್ಲೈನ್ ಮುಖಾಂತರ ನಮಗೆ ಶಿಕ್ಷಣವನ್ನು ದೊರಕಿಸಿದ್ದಾರೆ. ಆನ್ಲೈನ್ ಶಿಕ್ಷಣ ಪದ್ಧತಿಯನ್ನು ರಾಮಬಾಣ ಉಪಾಯವೆಂದು ಉಪಯೋಗಿಸಿ ನಮಗೆ ಶಿಕ್ಷಣ ದೊರಕಿಸಿದರು. ಪೊಲೀಸ್ ಹಾಗೂ ಡಾಕ್ಟರ್ ಕೊರೋನಾ ಯೋಧರಾದರೆ, ವಿದ್ಯಾರ್ಥಿಗಳ ಪಾಲಿಗೆ ಶಿಕ್ಷಕರು ಯೋಧರಾಗಿದ್ದಾರೆ. ಮನಸ್ಸಿದ್ದರೆ ಮಾರ್ಗ ಎನ್ನುವ ನುಡಿಮುತ್ತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಯಾವುದೂ ಇರಲಿಕ್ಕಿಲ್ಲ ಎಂದು ನಾನು ಭಾವಿಸುತ್ತೇನೆ. ನಾವು ಮನೆಯಲ್ಲಿ ಇದ್ದರೂ ಸಹ ನಮ್ಮ ಎಲ್ಲ ಕಷ್ಟಗಳಿಗೆ ಶಿಕ್ಷಕರು ನಿವಾರಣೆ ನೀಡಿದ್ದಾರೆ. ನಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಗಳನ್ನು ಪಡುತ್ತಿದ್ದಾರೆ. ಈ ವರ್ಷ ಲಾಕ್ಡೌನ್ ಇದ್ದರೂ ಕೂಡ ನಮ್ಮ ಶಾಲೆಯಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಎಲ್ಲ ಸ್ಪರ್ಧೆಗಳು ಸಹ ನಡೆದವು. ಇದರಿಂದಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಸಂತೋಷವಾಯಿತು. ಆದರೆ ನಮಗೆ ನಮ್ಮ ಪ್ರತಿಸ್ಪರ್ಧಿಯ ಪ್ರದರ್ಶನ ನೋಡಲು ಅವಕಾಶ ಸಿಗಲಿಲ್ಲ. ನಾವು 8ನೆಯ ಇಯತ್ತೆಯಲ್ಲಿ ಇದ್ದಾಗ ಒಂದು ಘಟನೆ ನಡೆದಿತ್ತು. ಆ ಘಟನೆಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಪಾಕಿಸ್ತಾನದಲ್ಲಿ ಸಿಕ್ಕಿಬಿದ್ದಾಗ ನಾವೆಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿದೆವು. ನಾವು ಅಷ್ಟೇ ಅಲ್ಲದೆ ಇಡೀ ದೇಶವೇ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿತ್ತು. ಆಮೇಲೆ ಅವರಿಗೆ ಪಾಕಿಸ್ತಾನದಿಂದ ಬಿಡುಗಡೆ ನೀಡಿದ ನಂತರ ಇಡೀ ದೇಶವೇ ಸಂಭ್ರಮದಿಂದ ನಲಿದಾಡುತ್ತಾ ಇತ್ತು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ನಾವು ಶಿಕ್ಷಕರು ಹಾಜರಿ ತೆಗೆದುಕೊಳ್ಳುವಾಗ ಎಸ್ ಟೀಚರ್ ಬದಲು ಜೈ ಹಿಂದ್ ಟೀಚರ್ ಎಂದು ಹೇಳುತ್ತೇವೆ. ದಿನಕ್ಕೆ ಒಂದು ಸಲ ಆದರೂ ನಮ್ಮಲ್ಲಿ ದೇಶ ಪ್ರೇಮ ಬರಲಿ ಎಂದು ನಾವು ಜೈ ಹಿಂದ್ ಟೀಚರ್ ಎಂದು ಹೇಳುತ್ತೇವೆ. ಹೀಗೆ ಹೇಳಲು ನಮ್ಮ ವರ್ಗ ಶಿಕ್ಷಕಿಯವರಾದ ಸುನೀತಾ ಟೀಚರ್ ಅವರು ಸಲಹೆ ನೀಡಿದರು. ಹೀಗೆ ಹಲವಾರು ಸ್ಥಿತಿಗಳಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ನಮಗೆ ಮಾರ್ಗದರ್ಶನ ನೀಡುತ್ತಿರುತ್ತಾರೆ. ಪ್ರತಿ ವರ್ಷ 10ನೆಯ ಇಯತ್ತೆಯಲ್ಲಿಯ ಒಬ್ಬ ವಿದ್ಯಾರ್ಥಿಗೆ ಬೆಸ್ಟ್ ಸ್ಟೂಡೆಂಟ್ ಅಂತ ಬಹುಮಾನ ಸಿಗುತ್ತಿತ್ತು. ನಾನು 10ನೆಯ ಇಯತ್ತೆಯಲ್ಲಿ ಹೋದಾಗ ಒಂದು ವೇಳೆ ಆ ಬಹುಮಾನ ನನಗೆ ಸಿಕ್ಕರೆ ನನ್ನ ಪಾಲಕರು ಹಾಗೂ ಶಿಕ್ಷಕರು ನನ್ನ ಮೇಲೆ ಎಷ್ಟು ಗರ್ವವನ್ನು ಪಡುತ್ತಿರಬಹುದು ಎಂದು ನಾನು ಯೋಚಿಸುತ್ತಿದ್ದೆ. ಪ್ರತಿಯೊಂದು ವಿಷಯದಲ್ಲಿ ಶಿಕ್ಷಕರು ನಮಗೆ ತುಂಬ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಶಿಕ್ಷಕರ ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ. ವಿಪಿಎಂ ಕನ್ನಡ ಶಾಲೆ ಹೀಗೆ ಮುಂದುವರಿಯುತ್ತಾ ಇರಲಿ ಎನ್ನುವುದನ್ನು ಹರಿಸುತ್ತಾ ನನ್ನ ಈ ಅನಿಸಿಕೆಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು. ತುಂಬಾ ಉತ್ತಮ ರೀತಿಯಿಂದ ತನ್ನ ಮನದಾಳವನ್ನು ಬಿಚ್ಚಿಟ್ಟ ಅಕ್ಷತಾಗೆ ಇನ್ನೊಮ್ಮೆ ಅಭಿನಂದನೆಗಳು. ಜೀವನದಲ್ಲಿ ಇದೇ ರೀತಿ ನೀನು ಮುಂದುವರಿತಾ ಇರಮ್ಮ ಅಂತ ಆಶೀರ್ವದಿಸ್ತೀನಿ. ಇನ್ನ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ 7ನೇ ತರಗತಿಯಲ್ಲಿ ಓದುತ್ತಿರುವ ಅಮೂಲ್ಯ ಟಕ್ಕೇಲರ್ ಇವಳು ಛಮ್ 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 ಎಂಬ ಗೆಜ್ಜೆಯ ನಾದದಿಂದ ಡಾನ್ಸ್ ಮಾಡುವಳಿದ್ದಾಳೆ. ಬನ್ನಿ ಇವಳ
ನೃತ್ಯವನ್ನು ವೀಕ್ಷಿಸೋಣ. ಅಮೂಲ್ಯಗೆ ಛಮ್ 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 ಜೊತೆಗೆ ಕ್ಲಾಪ್ಸ್ 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 ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮೂವ್ ಆಗೋಣ. ಲಾಕ್ಡೌನ್ ಇದ್ದರೂ ಕೂಡ ಪ್ರತಿ ವರ್ಷದಂತೆ ವರ್ಷಂಪ್ರತಿ ಇರಿಸಲಾದ ಚಿತ್ರಕಲಾ ಸ್ಪರ್ಧೆ, ಭಾವಗೀತೆ, ಭಾಷಣ ಸ್ಪರ್ಧೆ, ನಿಬಂಧ ಸ್ಪರ್ಧೆ ಮುಂತಾದ ಸ್ಪರ್ಧೆಗಳನ್ನು ಈ ವರ್ಷವೂ ಕೂಡ ನಿಲ್ಲಿಸದೆ ಆನ್ಲೈನ್ ಮುಖಾಂತರ ಇರಿಸಲಾಗಿತ್ತು. ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದವರ ಹೆಸರುಗಳನ್ನು ಓದಲು ಬರುತ್ತಿದ್ದಾರೆ ನನ್ನ ಸಹೋದ್ಯೋಗಿಯಾದ ಮಾಧ್ಯಮಿಕ ವಿಭಾಗದ ಅಶ್ವಿನಿ ಬಂಗೇರ. ಓವರ್ ಟು ಅಶ್ವಿನಿ. ಥ್ಯಾಂಕ್ ಯು ಸುನೀತಾ ಟೀಚರ್. ಎಲ್ಲರಿಗೂ ನಮಸ್ಕಾರ. ಚೀನಾದ ವುಹಾನ್ನಲ್ಲಿ ಜನ್ಮ ತಾಳಿದ ಚಿಕ್ಕ ಸೂಕ್ಷ್ಮ ರೂಪದ ಕೊರೋನಾ ವೈರಸ್ ಬೆಂಕಿಯ ಕೆನ್ನಾಲಿಗೆಯಂತೆ ಒಂದೊಂದೇ ಪ್ರಾಂತ್ಯಗಳನ್ನು, ರಾಜ್ಯಗಳನ್ನು, ರಾಷ್ಟ್ರಗಳನ್ನು ಕಬಳಿಸಿ ಇಡೀ ವಿಶ್ವವನ್ನೇ ತನ್ನ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ಅಬಾಲ ವೃದ್ಧರೆಲ್ಲರನ್ನು ನಡುಗಿಸಿದ ಮಹಾಮಾರಿ ಕೊರೋನಾ ವೈರಸ್ನಿಂದ ಜನರೆಲ್ಲರೂ ತತ್ತರಿಸಿದರು. ನಮ್ಮ ಮಾತೃ ಸಂಸ್ಥೆ ವಿದ್ಯಾಪ್ರಸಾರಕ ಮಂಡಳದ ಯೋಗ್ಯ ಮಾರ್ಗದರ್ಶನದಲ್ಲಿ ಎಲ್ಲಾ ಶಿಕ್ಷಕರ ಸಹಯೋಗದೊಂದಿಗೆ ಶಿಕ್ಷಣದ ಧ್ಯೇಯೋದ್ದೇಶಗಳನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ 10 ಹಲವು ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ವಿದ್ಯಾರ್ಥಿಗಳೆಲ್ಲರಿಗೂ ಮೌಲ್ಯಯುತವಾದ ಶಿಕ್ಷಣವನ್ನು ಕೊರೋನಾ ಸಮಯದಲ್ಲೂ ನೀಡುತ್ತಲಿದ್ದು, ಆನ್ಲೈನ್ನ ಮುಖಾಂತರ ಪಠ್ಯ ಚಟುವಟಿಕೆಗಳನ್ನು ನಡೆಸಿದುದಲ್ಲದೆ ವಿದ್ಯಾರ್ಥಿಗಳ ಭೌತಿಕ ಹಾಗೂ ಮಾನಸಿಕ ಬೆಳವಣಿಗೆಯತ್ತ ಗಮನ ಹರಿಸಿ ಆನ್ಲೈನ್ನಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಅದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಲು ಕಾರಣರಾದವರಿಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಹುಮಾನ ವಿಜೇತರ ಯಾದಿಯನ್ನು ವಾಚಿಸಲಿದ್ದೇನೆ.
Prize winners in various interclass competition held in the academic year 2020-21 are as follows. Kannada handwriting competition. Junior group, first place goes to Sundalkar Sushant of Standard 6. Second place, Gauda Vishwas of Standard 5th. And the third place goes to Gauda Dhanpal of Standard 6th. From intermediate group, first place goes to Dobi Kavya 8th A. Second place, Pujari Nisha of 8th A. And the third place goes to Gauda Sanjita of 7th standard. From senior group, first place, Karangiri Elizabeth, 10th A. Second prize goes to Manigiri Bhagyashri of 10th B. And the third prize goes to Kori Kinchama of 9th B. Next event, Hindi handwriting competition. And this from junior group, first place goes to Sundalkar Sushant of Standard 6. Second place goes to Hadagappe Roshni, Standard 6. And the third prize goes to Malge Pallavi of Standard 5. From intermediate group, first place Gauda Sanjita, Standard 7. Second place Nayak Shruti, 8th A. And third prize goes to Chavan Samskriti of 8th A. From senior group, first place Dargan Rohini, 10th A. Second prize goes to Bandari Krishna, 10th A. And third prize shared by two students, Karingiri Elizabeth, 10th A. and Manigiri Bhagyashri of 10th B. Next, Marathi handwriting competition from junior group, first place. Marathi handwriting competition, junior group, first place goes to Sundalkar Sushant, 6th standard. Second prize goes to Sundalkar Sumit, 5th standard. And third prize, Hadagappe Roshni of standard 6th. From intermediate, Dobi Kavya, 8th A, first place. Second place, Takila Amulya, 7th standard. And the third place goes to Olaya Mercy of 8th A. From senior group, first place, Bandari Christina, 10th A. Second place, Gudigar Reshma, 10th A. And third place goes to Gauda Baby, 10th A. Next, English handwriting competition. In English handwriting competition, first place goes to from junior group, Pastor Joshua, 6th standard. Second place, Sundalkar Sumit, 5th standard. And third place goes to Hadagappe Roshni of standard 6th. Intermediate group, Dobi Kavya, 8th A. Holayar Mercy, second place, 8th A. And third place goes to Pujari Roshni, 8th A. And senior group, Wagmare Akshata, 10th A. Gudigar Reshma, second, 10th A. And third place goes to Gauda Priyanka of 9th A. Next, Kannada storytelling competition. Kannada storytelling competition. First place goes to Malge Pallavi from junior group. Second place goes to Gauda Vishwas of standard 5th. Third place, Gauda Dhanpal of standard 6th. From intermediate group, first place, Gauda Sanjita, standard 7. Second place, Dobi Kavya of 8th A. And third place goes to Wali Shraddha of 8th A. And from senior group, first place goes to Wagmare Akshata, 10th A. Second place, Gudigar Reshma, 10th A. And the third place goes to Gauda Priyanka of 9th A. Next, English storytelling competition. English storytelling competition. From junior group, first place Malge Pallavi, 5th standard. Second, Gauda Vishwas, 5th standard. And third place goes to Gauda Dhanpal of standard 6. Intermediate, Gauda Sanjita, 7th standard, first place. Second, Takkilar Amulya, 7th standard, 7th standard, second place. And third place goes to Wali Shraddha of 8th A. And from senior group, Wagmare Akshata, 10th A, first place. Second place goes to Gudigar Reshma, 10th A. And third place, Takkilar Bhavani of 9th A. Next, singing competition. A solo singing competition.
First place from junior group goes to Gauda Dhanpal, standard 6. Second place Sundalkar Sushant, standard 6. And third place goes to Gauda Charita of standard 6. From intermediate group, first place Chavan Samskriti 8A. Second place goes to Gauda Sanjita 7th standard. And third place goes to Wali Shraddha of 8th A. From senior group, first place goes to Manigeri Baslingama 10th B. Second place Dargan Rohini 10th A. And the third place goes to Madiwal Annu of standard 9th A. Next, essay writing competition, English essay writing competition. In this, from junior group, first place goes to Walekar Anok, standard 6. Second place goes to Malge Pallavi, 5th standard. And third place goes to Poliar Akhil of standard 5th. And from intermediate group, first place goes to Gauda Sanjita, 7th standard. Second place goes to Wali Shraddha, 8th A. And the third place goes to Takkilar Amulya of standard 7th. And senior, first place Bandari Christina, 10th A. Second place Manigiri Bhagyashri, 10th B. And third place goes to Gudiga Reshma of 10th A. Next, Kannada essay writing competition. In Kannada essay writing competition, from junior group, first place goes to Sundalkar Sushant of standard 6th. Second place goes to Pastor Joseph of 5th standard. And third place goes to Gauda Dhanpal of standard 6th. And from intermediate group, first place goes to Pujari Nisha, 8th A. Second place goes to Dargan Rahul of standard 7. And the third place goes to Pujari Roshni of 8th A. And senior group, Wagmare Akshata, 10th A, first place. Second place Gudiga Reshma, 10th A. And third place goes to Dargan Rohini of 10th A. Next, Hindi essay writing competition. In this, from junior group, first place goes to Sundalkar Sushant, 6th standard. Second place goes to Pastor Joseph, 5th standard. And third place goes to Walekar Anok of standard 6. From intermediate group, first place goes to Pujari Roshni, standard 8th A. Second place goes to Rathod Vinod, 8th A. And the third prize goes to Pujari Nisha of 8th A. From senior group, first place goes to Gudiga Reshma of 10th A. Second place Dargan Rohini of 10th A. And the third place goes to Bandari Christina, 10th A. Next, Marathi essay writing competition. In this, from junior group, first place goes to Sundalkar Sushant, 6th standard. Second place Gauda Dhanpal, 6th standard. And third place Holiar Akhil of standard 6. Intermediate group, Wali Shraddha, 8th A, first place. Second, Takkilar Amulya, 7th standard. And third place, Pujari Nisha of 8th A. And from senior group, first prize goes to Bandari Christina, 10th A. Wagmare Akshata, second place, 10th A. And the third prize goes to Gudiga Reshma of 10th A. And next, drawing competition. In this, from junior group, first place goes to Sundalkar Sushant, 6th standard. Panchal Sai Kiran, 5th standard. And third place goes to Pastor Joseph of standard 5th. From intermediate group, first place goes to Takkilar Amulya of standard 7. Second place goes to Gauda Sanjita, standard 7. And the third place goes to Panchal Kirti of standard 7. And from senior group, first place Govind Aarti, 9th A. Second place Takkila Bhavani, 9th A. And third place goes to Madiwal Annu of 9th A. And next is fancy dress competition. In this, first place goes to, from junior group, Hargappe Roshni, 6th standard.
Second prize, Sundalkar Sushant, Standard 6. And the third prize goes to Pastor Joseph of Standard 5th. And from intermediate group, first place Gauda Sanchita, 7th standard. And second place goes to Takilar Amulya of Standard 7th. And from senior group, first place goes to Priyanka, Gauda Priyanka of 9th A. Second place, Takilar Bhavani of 9th A. And the third prize goes to Wagmare Akshata, 10th A. Next, Mehndi competition in this. Mehndi competition in this, first place goes to from junior group, Daya Karmeri, Standard 6. Second place goes to Sundalkar Sushant, Standard 6. And third prize shared by two students, Pastor Joseph of Standard 5th and Hadagappi Roshni of 6th standard. From intermediate, first place goes to Panchal Kirti, 7th standard. Second prize goes to Takilar Amulya, 7th standard. And third prize goes to Chavan Sanskriti of 8th A. And from senior group, Bandari Christina, first place, 10th A. Second prize goes to Gauda Priyanka, 9th A. And third prize goes to Manigari Bhagyashri of 10th B. A big round of applause to all the participants and prize winners. Congratulations to all. Now, the primary students list will be read by Mrs. Gauri Deshpande. Gauri Deshpande teacher, over to you. Unmute yourself. Unmute yourself. Gauri teacher, you are muted. Yes, yes. Thank you. ಈಗ ಅಶ್ವಿನಿ ಟೀಚರ್ ಹೇಳಿದಾಗೆ ನಮ್ಮ ಪುಟಾಣಿ ಮಕ್ಕಳು ಕೂಡ ಈ ಸಲದ ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ಈಗ ಬಾಲ್ವಾಡಿಯಿಂದ ಪೂರ್ವಿ ಕೋಟ್ಯಾನ್ ಹಾಡಿನಲ್ಲಿ ಪ್ರಥಮ, ಶರತ್ ಹೆಗ್ದಾಳ್ ಹಾಡಿನಲ್ಲಿ ದ್ವಿತೀಯ, ಶರತ್ ಹೆಗ್ದಾಳ್ ಕಥೆಯಲ್ಲಿ ಪ್ರಥಮ, ಪೂರ್ವಿ ಕೋಟ್ಯಾನ್ ಕಥೆಯಲ್ಲಿ ದ್ವಿತೀಯ, ಪೂರ್ವಿ ಕೋಟ್ಯಾನ್ ಚಿತ್ರಕಥೆಯಲ್ಲಿ ಪ್ರಥಮ, ಜಶಿಂತಾ ಉಜಾಲ್ ಚಿತ್ರಕಲೆಯಲ್ಲಿ ದ್ವಿತೀಯ, ಪೂರ್ವಿ ಕೋಟ್ಯಾನ್ ಬರಹದಲ್ಲಿ ಪ್ರಥಮ, ಜಶಿಂತಾ ಉಜಾಲ ಬರಹದಲ್ಲಿ ದ್ವಿತೀಯ. ಸ್ಟ್ಯಾಂಡರ್ಡ್ ಫಸ್ಟ್. ಸ್ಟ್ಯಾಂಡರ್ಡ್ ಫಸ್ಟ್. ಆರೋಹಿ ಶೆಟ್ಟಿ ಹಾಡಿನಲ್ಲಿ ಪ್ರಥಮ, ಕುಶಾಲ್ ಹೊಲಿಯಾರ್ ಅಂಡ್ ವರ್ಷಿಣಿ ಆಚಾರಿ ಹಾಡಿನಲ್ಲಿ ದ್ವಿತೀಯ, ಅಕ್ಷತಾ ವಾಗ್ಮಾರೆ ಚಿತ್ರಕಲೆಯಲ್ಲಿ ಪ್ರಥಮ, ಮಾನ್ಯ ಗೌಡ ಚಿತ್ರಕಲೆಯಲ್ಲಿ ದ್ವಿತೀಯ, ವರ್ಷಿಣಿ ಆಚಾರಿ ಮತ್ತು ಅಕ್ಷತಾ ವಾಗ್ಮಾರೆ ಬರಹದಲ್ಲಿ ಪ್ರಥಮ, ಕುಶಾಲ್ ಹೊಲಿಯಾರ್ ಬರಹದಲ್ಲಿ ದ್ವಿತೀಯ, ವರ್ಷಿಣಿ ಆಚಾರಿ ಛದ್ಮವೇಷದಲ್ಲಿ ಪ್ರಥಮ, ಕುಶಾಲ್ ಹೊಲಿಯಾರ್ ಮತ್ತು ಶ್ರೀನಿತ್ಯ ಸಂಗಪಲ್ಲಿ ಛದ್ಮವೇಷದಲ್ಲಿ ದ್ವಿತೀಯ, ಆರೋಹಿ ಶೆಟ್ಟಿ ಕಥೆಯಲ್ಲಿ ಪ್ರಥಮ, ವರ್ಷಿಣಿ ಆಚಾರಿ ಕಥೆಯಲ್ಲಿ ದ್ವಿತೀಯ. ಈಗ ಸ್ಟ್ಯಾಂಡರ್ಡ್ ಸೆಕೆಂಡ್. ಸಹನಾ ಜಗದೀಶ್ ಹಾಡಿನಲ್ಲಿ ಪ್ರಥಮ, ಗಗನ್ ಗೌಡ ಹಾಡಿನಲ್ಲಿ ದ್ವಿತೀಯ, ಗಗನ್ ಗೌಡ ಚಿತ್ರಕಲೆಯಲ್ಲಿ ಪ್ರಥಮ, ಸಹನಾ ಜಗದೀಶ್ ಚಿತ್ರಕಲೆಯಲ್ಲಿ ದ್ವಿತೀಯ, ಸಹನಾ ಜಗದೀಶ್ ಬರಹದಲ್ಲಿ ಪ್ರಥಮ, ಶ್ರೇಯಸ್ ಹೆಗ್ದಾಳ್ ಬರಹದಲ್ಲಿ ದ್ವಿತೀಯ, ಗಗನ್ ಗೌಡ ನೃತ್ಯದಲ್ಲಿ ಪ್ರಥಮ, ಡೆಬೋರಾ ಹೆಗಡೆ ನೃತ್ಯದಲ್ಲಿ ದ್ವಿತೀಯ, ಗಗನ್ ಗೌಡ ಇಂಗ್ಲಿಷ್ ರೆಸಿಟೇಷನ್ ದಲ್ಲಿ ಪ್ರಥಮ, ಸಹನಾ ಜಗದೀಶ್ ಇಂಗ್ಲಿಷ್ ರೆಸಿಟೇಷನ್ ನಲ್ಲಿ ದ್ವಿತೀಯ. ಈಗ ಸ್ಟ್ಯಾಂಡರ್ಡ್ ಥರ್ಡ್.
ಏಂಜಲ್ ವಾಗ್ಮಾರೆ ಹಾಡಿನಲ್ಲಿ ಪ್ರಥಮ, ಸಲೋನಿ ಮಾಡ್ಗೆ ಹಾಡಿನಲ್ಲಿ ದ್ವಿತೀಯ. ಪುನೀತ್ ಕೋಟ್ಯಾನ್ ಚಿತ್ರಕಲೆಯಲ್ಲಿ ಪ್ರಥಮ, ಸಲೋನಿ ಮಾಡ್ಗೆ ಚಿತ್ರಕಲೆಯಲ್ಲಿ ದ್ವಿತೀಯ. ಏಂಜಲ್ ವಾಗ್ಮಾರೆ ಬರಹದಲ್ಲಿ ಪ್ರಥಮ, ಪುನೀತ್ ಕೋಟ್ಯಾನ್ ಬರಹದಲ್ಲಿ ದ್ವಿತೀಯ. ಅನ್ನಪೂರ್ಣ ಹರಳಯ್ಯ ಛದ್ಮವೇಷದಲ್ಲಿ ಪ್ರಥಮ, ದಿಶಾ ಉಜಾಲ ಛದ್ಮವೇಷದಲ್ಲಿ ದ್ವಿತೀಯ. ಪುನೀತ್ ಕೋಟ್ಯಾನ್ ಭಾಷಣದಲ್ಲಿ ಪ್ರಥಮ, ಸಲೋನಿ ಮಾಡ್ಗೆ ಭಾಷಣದಲ್ಲಿ ದ್ವಿತೀಯ. ಪುನೀತ್ ಕೋಟ್ಯಾನ್ ನಿಬಂಧದಲ್ಲಿ ಪ್ರಥಮ, ಏಂಜಲ್ ವಾಗ್ಮಾರೆ ನಿಬಂಧದಲ್ಲಿ ದ್ವಿತೀಯ. ಈಗ ಸ್ಟ್ಯಾಂಡರ್ಡ್ 4. ಶಮಿತಾ ಗೌಡ ಹಾಡಿನಲ್ಲಿ ಪ್ರಥಮ, ಕವಿತಾ ಚೌಹಾಣ್ ಹಾಡಿನಲ್ಲಿ ದ್ವಿತೀಯ. ಶ್ರೀ ಸಾಯಿ ನಾಯಕ್ ಚಿತ್ರಕಲೆಯಲ್ಲಿ ಪ್ರಥಮ, ಕವಿತಾ ಚೌಹಾಣ್ ಚಿತ್ರಕಲೆಯಲ್ಲಿ ದ್ವಿತೀಯ. ವೇದಾಂತ್ ಗೌಡ ಬರಹದಲ್ಲಿ ಪ್ರಥಮ, ಶಮಿತಾ ಗೌಡ ಬರಹದಲ್ಲಿ ದ್ವಿತೀಯ. ಭಾಗ್ಯಶ್ರೀ ಕಾಶಿ ಛದ್ಮವೇಷದಲ್ಲಿ ಪ್ರಥಮ, ಶಮಿತಾ ಗೌಡ ಮತ್ತು ಮನೀಶ್ ಗೌಡ ಛದ್ಮವೇಷದಲ್ಲಿ ದ್ವಿತೀಯ. ಶಮಿತಾ ಗೌಡ ಭಾಷಣದಲ್ಲಿ ಪ್ರಥಮ, ಮನೀಷಾ ಹರಳಯ್ಯ ಭಾಷಣದಲ್ಲಿ ದ್ವಿತೀಯ. ಭಾಗ್ಯಶ್ರೀ ಕಾಶಿ ನಿಬಂಧದಲ್ಲಿ ಪ್ರಥಮ, ಶಮಿತಾ ಗೌಡ ನಿಬಂಧದಲ್ಲಿ ದ್ವಿತೀಯ. ಶಮಿತಾ ಗೌಡ ಕಥೆಯಲ್ಲಿ ಪ್ರಥಮ, ಕವಿತಾ ಚೌಹಾಣ್ ಕಥೆಯಲ್ಲಿ ದ್ವಿತೀಯ. ಎಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಓವರ್ ಟು ಸುನೀತಾ. ಗೌರಿ ಟೀಚರ್ ಮತ್ತು ಅಶ್ವಿನಿ ಟೀಚರ್ಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ಆದ್ರೆ ಒಂದು 2 ನಿಮಿಷ ಚಿಕ್ಕ ಮಕ್ಕಳ 2 ನೃತ್ಯಗಳನ್ನ ನೋಡೋಣ. ಓವರ್ ಟು ಜ್ಯೋತಿ. नहीं दिख रहा।
सर्वांगी सुंदर उदिशेंदुराची कंठी झळके मान मुक्ता फळाची जय देव जय देव जय देव जय देव जय मंगल मूर्ती हो श्री मंगल मूर्ती दर्शन मात्रे मन कामना पूर्ती जय देव जय देव लंबोदर तू विनायका तू वल्लोडेश्वर मोरया विघ्नेश्वर तू एकदंत तू मयूरेश्वरा मोरया लंबोदर तू विनायका तू वल्लोडेश्वर मोरया विघ्नेश्वर तू एकदंत तू मयूरेश्वरा मोरया वक्रतुंड तू गजमुखा तू सिद्धि विनायका रत्नाकरिता
ಥ್ಯಾಂಕ್ ಯು ಜ್ಯೋತಿ ಟೀಚರ್. ಯಾಹೂ ಡಾನ್ಸ್ ಮಾಡಿದ 5 ಮತ್ತು 6ನೇ ತರಗತಿಯ ಮಕ್ಕಳಿಗೆ ಚಂದಾ ಮಾಮ ಹೆಸರು ಕೇಳಿ ಬಾಲ್ಯದ ನೆನಪುಗಳನ್ನು ಚಿಗುರಿಸಿದ ವರ್ಷಿಣಿಗೆ ಮತ್ತು ವೈಫೈ ಕನೆಕ್ಷನ್ ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಆಗದೆ ನಿರ್ವಿಘ್ನದಿಂದ ಕಾರ್ಯಕ್ರಮದ ಅಂತಿಮ ಮಟ್ಟಕ್ಕೆ ತಲುಪುವಂತೆ ಆಶೀರ್ವದಿಸಿದ ಗಣಪತಿಗೆ ವಂದಿಸಿರುವ ಶ್ರದ್ಧಾ ವಾಲಿಗೆ ಅಭಿನಂದಿಸುತ್ತಾ, ಈಗ ಕೊನೆಯದಾಗಿ ವಂದನಾರ್ಪಣೆ ಮಾಡಲು ನನ್ನ ಸಹ ಶಿಕ್ಷಕರಾಗಿರುವ ಶ್ರೀ ರಮೇಶ್ ಚನ್ಕೋಟೆ ರವರನ್ನು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆ. ಕೇಳಿಸ್ತಾ ಇದೆಲ್ಲ ಮೇಡಮ್? ಹಲೋ ಹಲೋ. ಹೌದು, ಕೇಳ್ತಾ ಇದ್ದೀವಿ. ಇಂದಿನ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ತಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಸುಮತಿ ಯಾದಪ್ಪನವರ ಮೇಡಮ್ ಅವರಿಗೆ ಅನಂತ ಮನಪೂರ್ವಕ ಧನ್ಯವಾದಗಳು. ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ವಿದ್ಯಾಪ್ರಸಾರಕ ಮಂಡಳದ ಚೇರ್ಮನ್ರಾದ ಡಾಕ್ಟರ್ PM ಕಾಮತ್ ಸರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿದ ವಿದ್ಯಾಪ್ರಸಾರಕ ಮಂಡಳದ ಕಾರ್ಯಕಾರಿ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಸದಸ್ಯರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲೆಯವರಾದ ಶ್ರೀಮತಿ ಅರ್ಚನಾ ಬಿರಾಜ್ದಾರ್ ಮೇಡಮ್, ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿಯವರಾದ ಅರುಣಾ ಭಟ್ ಮೇಡಮ್, ಪರ್ಯವೇಕ್ಷಕಿಯವರಾದ ಶ್ರೀಮತಿ ರತ್ನಾ ಕುಲಕರ್ಣಿ ಮೇಡಮ್ ಹಾಗೂ ಎಲ್ಲ ನಿವೃತ್ತ ಶಿಕ್ಷಕಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರಿಗೂ ಮನೋರಂಜನೆ ಮಾಡಿ ಸುಂದರ ನೃತ್ಯ ಸಾದರಪಡಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನಿರೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೆ ಅನಂತ ಧನ್ಯವಾದಗಳು. ಸಮಾರಂಭದ ನಿರೂಪಣೆಯನ್ನು ಅತಿ ಸುಂದರವಾಗಿ ಅದ್ಭುತವಾಗಿ ವಿವರಿಸಿದ ಶ್ರೀಮತಿ ಸುನಿತಾಮಠ್ ಮೇಡಮ್ ಟೀಚರ್ ಅವರಿಗೆ, ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಶಿಕ್ಷಕಿ ವೃಂದಕ್ಕೆ, ಜ್ಯೋತಿ ಮೇಡಮ್, ಅಶ್ವಿನಿ ಮೇಡಮ್, ಗೌರಿ ಮೇಡಮ್, ರಜನಿ ಮೇಡಮ್, ಚೇತನಾ ಮೇಡಮ್, ಡಾಮಿನಿಕ್ ಸರ್ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಮುಂಬೈ ಕನ್ನಡ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಮನಪೂರ್ವಕ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಿಂಚಿನಗಿಂತಲೂ ವೇಗವಾಗಿ ಓಡುತ್ತಿರುವ ಈ ಯಾಂತ್ರಿಕ ಜಗತ್ತಿನಲ್ಲಿ ಬೇರೆಯವರಿಗೆ ಸಮಯ ಕೊಡುವುದೆಂದರೆ ಅದು ಬೆಲೆ ಕೊಟ್ಟಲು ಸಾಧ್ಯವಾಗುವುದಿಲ್ಲ. ಅಂತಹ ಸಮಯ ತೆಗೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಯಶಸ್ವಿಗೆ ಕಾರಣರಾದ ಎಲ್ಲರಿಗೂ ವಂದನಾರ್ಪಣೆ ಮಾಡಿರುವ ರಮೇಶ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಈಗ ಕೊನೆಯದಾಗಿ ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾಂದಿ ಹಾಡೋಣ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವವನ್ನು ಸೂಚಿಸಬೇಕೆಂತ ವಿನಂತಿಸಿಕೊಳ್ಳುತ್ತೇನೆ. विंध्य
की